ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು ಮೇ 2026 ಶುಕ್ರವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ, ಸ್ವಾತಿ ನಕ್ಷತ್ರ, ಸಿದ್ಧಿಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಬುದ್ಧ ಪೌರ್ಣಮಿಯ, ಗುರು ಪೌರ್ಣಮಿಯ ಶುಭಾಶಯ. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಲೋಕಕ್ಕೆಲ್ಲ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ತೋರಿಸಿಕೊಟ್ಟಂತ ಮಹಾಸಂತ, ಧರ್ಮಗುರು, ದೈವಜ್ಞ. ನಮಗಿವತ್ತು ಆಗುತ್ತಿರತಕ್ಕಂಥ ಬಹುದೊಡ್ಡ ಸಮಸ್ಯೆಗಳಿಗೆ ಮೂಲ ವಿರಾಟ್ ಸ್ವರೂಪವೇ ಆಶಾ. ನಮ್ಗೇನೋ ಒಂದು ಆಸೆಲ್ ಬದುಕ್ತೇವೆ ಮಕ್ಕಳ. ಗಮನಿಸಿ ನೋಡಿ, ಯಾರನ್ನಾದ್ರೂ ನಾವು ಕೇಳೋದು ಏನ್ ಗೊತ್ತಾ? ಯಾರು ಸಿಕ್ಕರು, ನೀನ್ ಯಾರು, ನೀನ್ ಏನಾಗ್ಬೇಕು ಅಂತಿದ್ದೀಯ. ಪುಟ್ಟ ಮಕ್ಕಳು ಸಿಕ್ಕಿದ್ರೆ ಏನ್ ಓದ್ತಿದ್ದೀಯಾ, ಕ್ಲಾಸ್ಗೇನು, ಸ್ಪೋರ್ಟ್ಸಲ್ಲೇನೋ, ಯಾವ ರ್ಯಾಂಕು, ಯಾವ ಸ್ಕೂಲು, ನಾವೇ ಅವರಲ್ಲಿ ತುಂಬಿಸ್ತಿದ್ದೇವೆ. ಈ ಕ್ಲಾಸೇ ಓದಬೇಕು, ಈ ಸ್ಕೂಲೇ ಓದಬೇಕು, ಈ ಕೋರ್ಸೇ ಓದಬೇಕು, ಸ್ಕೂಲಿಗೆ ರ್ಯಾಂಕ್ ಬರಬೇಕು, ಯೂನಿವರ್ಸಿಟಿಗೆ ರ್ಯಾಂಕ್ ಬರಬೇಕು, ಬಾವಿ ಕಪ್ಪೆ ಆಗಿರಬಾರ್ದು, ಸಮುದ್ರದಲ್ಲಿ ಈಜಲಿಕ್ಕೆ ಹೋಗ್ಬೇಕು. ಆ ಆಶಾ. ಆ ಮಗುವಿಗೆ ಆ ಶಾಲೆ ಸಿಗಲಿಲ್ಲ, ಇಲ್ಲ ಕೋರ್ಸ್ ಸಿಗಲಿಲ್ಲ, ಇಲ್ಲ ಕೋರ್ಸಿಗೆ ತಕ್ಕಂಥ ಕೆಲಸ ಸಿಗಲಿಲ್ಲ, ಕೆಲಸ ಸಿಕ್ಕು ಕೆಲಸಕ್ಕೆ ತಕ್ಕಂಥ ಸಂಭಾವನೆ ಸಿಗಲಿಲ್ಲ, ಸಂಭಾವನೆಗೆ ತಕ್ಕಂಥ ಒಂದು ಅಟ್ಮಾಸ್ಫಿಯರ್ ಇಲ್ಲ, ಅದಕ್ಕೆ ತಕ್ಕಂಥ ಸ್ಥಾನವಿಲ್ಲ, ಸ್ಥಾನಕ್ಕೆ ತಕ್ಕಂಥ ಗೌರವವಿಲ್ಲ, ಅದಕ್ಕೆ ತಕ್ಕಂಥ ಒಂದು ಬದುಕು ಸೆಟ್ಲ್ ಆಗಲಿಲ್ಲ. ಯಾರನ್ನಾದ್ರೂ ಕೇಳಿ, ತೃಪ್ತಿ ಅನ್ನತಕ್ಕಂಥದ್ದು ಯಾರಿಗೂ ಇಲ್ಲ, ನನ್ನನ್ನು ಸೇರಿಸಿ. ತುಂಬಾ ಅತೃಪ್ತಿಯ ಮನುಷ್ಯ ನಾನು. ನೀವೆಲ್ಲರೂ ತೃಪ್ತರಾದರೆ ನಾನು ಮಹಾ ಅತೃಪ್ತ. ಏನೂ ಹುಡುಕಾಟ, ಯಾವುದರದ್ದು ಹುಡುಕಾಟ. ಎಲ್ಲರೂ ನಾವಿದ್ದೇವೆ ನೋಡಿ. ನನಗಿನ್ನಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಬೇಕು. ಸಂಘಂ ಶರಣಂ ಗಚ್ಚಾಮಿ. ನಿಮಗೆ ಶರಣಾಗತಿ ಆಗಬೇಕು, ನಿಮ್ಮ ಸಂಘಕ್ಕೆ. ನಿಮ್ಮಲ್ಲಿ ಒಂದು ಸಂಘ ಚೈತನ್ಯ ತುಂಬಿಸ್ಬೇಕು, ಧರ್ಮ ಚೈತನ್ಯ ತುಂಬಿಸಬೇಕು, ಶಕ್ತಿ ಚೈತನ್ಯ ತುಂಬಿಸ್ಬೇಕು. ನೀವು ಯಾರು ನನ್ನ ಹತ್ರ ಬರಬಾರ್ದು, ನೀವು ಬರಲೇಬಾರದು. ನೀವೆಲ್ಲರೂ ಬುದ್ಧರಾಗಿ ಬಿಡಬೇಕು, ನೀವೆಲ್ಲರೂ ಚಂದ್ರಗುಪ್ತ ಮೌರ್ಯರಾಗ್ಬಿಡಬೇಕು, ಅಶೋಕ ಚಕ್ರವರ್ತಿ ಆಗ್ಬಿಡ್ಬೇಕು, ನೀವೊಬ್ಬ ಅಬ್ದುಲ್ ಕಲಾಂ ಆಗ್ಬೇಕು, ನೀವೊಬ್ಬ ವಿವೇಕಾನಂದರ ಆಗ್ಬೇಕು. ನೀವು ನನ್ನ ಬಳಿ ಬರಬಾರದು. ನನ್ನ ಅತೃಪ್ತಿಯ ಒಂದು ಮೂಲ ಕಾರಣ ಅದೇ. ಏನೋ ಹುಡುಕಾಡ್ತಾರಪ್ಪ ಮಕ್ಕಳು, ಭಯ ಪಡ್ತಾರಪ್ಪ, ಏನು ಗಾಬರಿಯಪ್ಪ. ಎಲ್ಲರೂ ಗಾಬರಿಗಳಲ್ಲೇ ಈ ಆಸೆಗಳ ಮೂಟೆ ಹೊತ್ಕೊಂಡು ಹೋಗ್ತಿದ್ದಾರೆ. ಈ ಟಿವಿಯ ಕಾಲಕ್ಕೆ ನಿಜ ಹೇಳಬೇಕು ಅಂದ್ರೆ, ನಾನಾಗ ಈ ಒಂದು ಗುರುಗಳ ಇದೇ ಒಂದು ಬುದ್ಧ ಪೌರ್ಣಿಮೆ ಸಂದರ್ಭದಲ್ಲಿ ನನ್ನ ರಿಸರ್ಚ್ ಮಾಡಿಕೊಂಡು ನಮ್ಮ ಗುರುಗಳ ಮುಖೇನ ನಿಮಗೊಂದು ಮಾಹಿತಿ ಹಂಚಿದ್ದೆ. ಎಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ, ಕೆಲವರಿಗೆ ನೆನಪಿದೆ. ಮಕ್ಕಳ ಜೊತೆ ಬರ್ತಿದ್ರು, ಈಗ ಮೊಮ್ಮಕ್ಕಳ ಜೊತೆಲಿ ಬರ್ತಾರೆ. ಕೆಲವರು ಮಕ್ಕಳಾಗಿ ಬರ್ತಿದ್ರು, ಈಗ ಅವ್ರಿಗೆ ಮದುವೆಯಾಗಿ ಮಕ್ಕಳ ಜೊತೆಲಿ ಬರ್ತಿದ್ದಾರೆ. ಒಂದು ಗರ್ವ ಅನ್ಸುತ್ತೆ ನನಗೊಂದು ವೇದಿಕೆ. ಯಾವ ಜನ್ಮದ ಪುಣ್ಯವೋ ಪದೇ ಪದೇ ನೆನೆಸ್ಕೋತೇನೆ. ನನಗೇನು ಸಿಗಲಿಲ್ಲವೋ ಅದರ ಬಗ್ಗೆ ಆಲೋಚನೆಗಿಂತ, ನಾನು ಏನು ಕಳೆದುಕೊಂಡಿದ್ದೇನೆಯೋ ಅದರ ಬಗ್ಗೆ ಆಲೋಚನೆಗಿಂತ, ನನಗೇನು ಸಿಕ್ಕಿದೆಯೋ ನಾನು ಅದರಲ್ಲಿ ತುಂಬ ತೃಪ್ತ, ಅಲ್ಪತೃಪ್ತ, ತುಂಬ ಖುಷಿ. ನಮಗೇನು ಸಿಕ್ಕಿದೆಯೋ ಅದನ್ನ ಯೋಚನೆ ಮಾಡಿ ನೋಡಿ ಮಕ್ಕಳ. ಯು ವಿಲ್ ಲೀಡ್ ಅ ಬ್ಯೂಟಿಫುಲ್ ಲೈಫ್.
ನೀವು ನಂಬಲ್ಲ, ಈ ಮೊಬೈಲ್ ತೊಗೊಂಡು ಒಂದು 7 ವರ್ಷ ಆಗಿದೆ. ಮೊನ್ನೆ ಕೂಡ ಒಂದು ವಾಕಿಂಗ್ ಹೋದಾಗ ಬೆಳಿಗ್ಗೆ ಒಂದು 5:30 6 ಗಂಟೆಗೆ ಲ್ಯಾಂಡ್ ಅಪ್ ಆಗಿದೆ. ಸರಿ, ಆಗ್ತಾನೆ ಫ್ಲೈಟಿಂದ ಬಂದಿದ್ದು, ಟಯರ್ಡ್ ಅನ್ನಿಸ್ಲಿಲ್ಲ, ಯಾಕೋ ಹೊರಗಡೆ ಊಟ, ಸೊ ದೇಹ ಕರಗಿಸ್ಬೇಕು, ಒಂದು ಸ್ವಲ್ಪ ಶಾಖ ಸಿಗಲಿ ಅಂತ ಒಂದು ವಾಕಿಂಗ್. ಹಾಗೆ ಹೋಗಿ ಬರ್ತಿರ್ಬೇಕಾದ್ರೆ ಬೆಳಿಗ್ಗೆ 9-9:30 ಎಳನೀರು ಕುಡಿಬೇಕಾದ್ರೆ ಅಲ್ಲೊಂದು ಮೊಬೈಲ್ ಅಂಗಡಿ. ನೀವು ನಂಬಲ್ಲ, ಈ ಕವರ್ಗಳು 10 ಕವರ್ ತಂದಿಟ್ಕೊಂಡಿದ್ದಾನೆ. ಪ್ರತಿ 3 ತಿಂಗಳು 4 ತಿಂಗಳು ಎಲ್ಲೆಲ್ಲೋ ಇಟ್ಟು ಗಲೀಜಾಗುತ್ತಲ್ವ, ತೆಗೆದು ಬಿಸಾಕ್ಲಿಕ್ಕೆ. ಎಲ್ಲರೂ ಕೇಳಿದ್ದುಂಟು, ನಿಮ್ಮ ಸ್ಟ್ಯಾಂಡರ್ಡ್ಗೆ ಸ್ಥಾಯಿಗೆ ಆ್ಯಪಲ್ಲು, ಯಾಕೋ ಆ್ಯಪಲ್ ಬಳಸೋಕ್ಕೂ ಬರಲ್ಲ, ಇಷ್ಟವೂ ಇಲ್ಲ. ಸುಮ್ಮನೆ ದುಂಡಾವರ್ತಿ 1.5-2 ಲಕ್ಷ ರೂಪಾಯಿ. ಅದನ್ನು ತಗೊಂಡ್ಮೇಲೆ ಇನ್ನೊಂದು ಯಾವುದೋ ಒಂದು 4 ಲಕ್ಷದ 5 ಲಕ್ಷದ ತಗೋಬೇಕು ಅನ್ಸುತ್ತೆ. ಅದನ್ನು ತಗೊಂಡ್ಮೇಲೆ ವಜ್ರ ಖಚಿತ ತಗೋಬೇಕು ಅನ್ಸುತ್ತೆ, ಡೈಮಂಡ್ ಖಚಿತ, ಬಂಗಾರ ಖಚಿತ, ಪ್ಲಾಟಿನಂ ಖಚಿತ. ಈ ರೀತಿಯ ಪ್ರಬೋಧಗಳು ನಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗುತ್ತೆ. ಐ ಆಮ್ ಹ್ಯಾಪಿ. 7 ವರ್ಷ. ನೀವು ನೋಡಿ, ಯಾವ ವ್ಯಕ್ತಿ ಮೊಬೈಲನ್ನು ಪದೇ ಚೇಂಜ್ ಮಾಡಲಿಲ್ವೋ ಸ್ಥಿರತ್ವ ಜಾಸ್ತಿ. ಬರೀ ಮೊಬೈಲು, ನಿಮ್ಮ ಕೈಯಲ್ಲಿರೋ ಮೊಬೈಲನ್ನು. ಇದು ಕೂಡ ಅಷ್ಟೇ. ಇನ್ನೊಂದು ಮೊಬೈಲ್ ಇದೆ, ಸುಮಾರು 4 ವರ್ಷ 5 ವರ್ಷ ಆಯಿತು ಅನ್ಕೋತೇನೆ. 2021 ಐ ಟುಕ್ ಇಟ್. ಅದು ಬಿದ್ದು ಒಡೆದೋಗಿದ್ದಕ್ಕೆ, ಡಿಸ್ಪ್ಲೇ ಇನ್ನೊಂದೇನೋ ಆಗಿದ್ದಕ್ಕೆ ತುಂಬ ಸಂಕಟ ಪಡ್ತಾನೆ, ಏನೋ ಇದು ಅಂತ. ಸುಮ್ಮನೆ ಏನೋ ತೋರಿಸ್ಕೊಳ್ಳಿಕ್ಕೆ ಯಾರಿಗೋಸ್ಕರನೋ ಬದುಕಲಿಕ್ಕೆ ಹೋಗ್ಬೇಡಿ. ಆ ETV ಕಾಲದಲ್ಲಿ ನಾನು ನನ್ನ ಗುರುಗಳ ಮುಖೇನ ತಿಳ್ಕೊಂಡು ಬಂದು ಹೇಳಿದಂಥ ಮಾತು, ಬುದ್ಧರು ಹೇಳಿದ್ದು, ಆಶೆಯೇ ದುಃಖಕ್ಕೆ ಮೂಲ ಕಾರಣ ಅಂದರೆ, ನಮ್ಮ ಗುರುಗಳು ನನಗೆ ತಿಳಿಸ್ಕೊಟ್ಟಿದ್ದು ನಿಮಗೆ ತಿಳಿಸಿದ್ದು, ಆಪೇಕ್ಷೆಯೇ ದುಃಖಕ್ಕೆ ಮೂಲ ಕಾರಣ. ಆಪೇಕ್ಷೆ, ಹಿಂಗೇ ಇರಬೇಕು, ಹೀಗೇ ಇರಬೇಕು, ಇದೇ ಇರಬೇಕು ಅನ್ನುವ ಒಂದು ಆಪೇಕ್ಷೆ ಇದೆಯಲ್ಲ, ತುಡುತ್ತಾ. ನನ್ನ ಹೆಂಡತಿ ಹಿಂಗೆ ಇರ್ಬೇಕು, ಇಲ್ಲ ಏನ್ ಮಾಡೋಣ, ನಾನು ಆಕೆಗೆ ಸರಿಯಾಗಿಲ್ಲ, ಅದಂತೂ ಪರಮ ಸತ್ಯ. ತಮಾಷೆ ಏನ್ ಗೊತ್ತಾ, ಒಂದು ಯುದ್ಧ ನಡೆಯುತ್ತೆ, ಇಬ್ರು ಶತ್ರು ರಾಜರುಗಳು ಬಡದಾಡ್ತಾರೆ, ಸೈನಿಕರುಗಳು ಬಡದಾಡ್ತಾರೆ. ಸಂಜೆ ಆದ್ಮೇಲೆ ಬ್ರೇಕ್ ಹೋಗ್ಬಿಟ್ಟು ಅವರವರ ಗೂಡಲ್ಲಿ ಅವ್ರು ಮಲಗ್ತಾರೆ. ತಮಾಷೆ ಅಂದ್ರೆ, ಜೀವನದ ಯುದ್ಧದಲ್ಲಿ ಯಾವಾಗಲೂ ಕಿತ್ತಾಡ್ತವೆ. ಅಲ್ಲೊಂದು ಬರುತ್ತೆ ಕಿತ್ತಾಟ, ಜಗಳ, ಮುನಿಸು, ಬೇಸರ, ಇನ್ನೊಂದು ಬಂದ್ಬಿಡುತ್ತೆ. ತಮಾಷೆ ಗೊತ್ತಾ, ಒಂದೇ ಬೆಡ್ಡಲ್ಲಿ ಇಬ್ಬರು ಶತ್ರುಗಳು ಮಲಗಿರ್ತವೆ. ಅದು ನನ್ನ ಮನೆಯಲ್ಲೂ ಆಗಿದೆ, ನಿಮ್ಮ ಹತ್ರ ಏನೂ ಇಲ್ಲ. ಆ ಕ್ಷಣಕ್ಕೆ ಆಕೆ ದೊಡ್ಡ ಶತ್ರುವೆ, ಏನು ಮಾಡಿಟ್ಟು ಬಿಟ್ಟೆ, ನೋಡ್ದ ನಾನೇನು ಮಾಡೇ ಇಲ್ವಾ, ನೋಡೇ ಇಲ್ವಾ, ಯೋಚನೆ ಮಾಡಿ ನೋಡಿ, ಏನು ಮಾಡೇ ಇಲ್ವಾ, ಕೈ ಹಿಡ್ದೇ ಇಲ್ವಾ, ನೋಡ್ಕೊಂಡೇ ಇಲ್ವಾ, ಇಷ್ಟೇನಾ? ಆ ಧಾವಂತ, ತುಡುತ, ಒದ್ದಾಟ, ಎಳೆದಾಟ, ಅಲ್ಲೊಂದು ಕಣ್ಣೀರು, ಸಂಕಟ, ಯೋಚನೆ ಮಾಡಿ ನೋಡಿ. ಒಂದೇ ಬೆಡ್ಡಲ್ಲಿ ಆಪೇಕ್ಷೆ, ಹಿಂಗೆ ಇರಬೇಕು. ಎಕ್ಸ್ಪೆಕ್ಟೇಷನ್, ಕನ್ನಡದಲ್ಲಿ ಆಪೇಕ್ಷೆ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ಎಕ್ಸ್ಪೆಕ್ಟೇಷನ್. ಯುವರ್ ಎಕ್ಸ್ಪೆಕ್ಟೇಷನ್ ಇಸ್ ಗೋಯಿಂಗ್ ಟು ಕಿಲ್ ಯು. ನನ್ನನ್ನೆಲ್ಲರೂ ಹಿಂಗೆ ನೋಡಬೇಕು, ನನ್ನನ್ನೆಲ್ಲರೂ ಮರ್ಯಾದೆ ಕೊಡಬೇಕು, ನನ್ನನ್ನೆಲ್ಲರೂ ಪ್ರೀತಿಸ್ಬೇಕು, ನನ್ನನ್ನೆಲ್ಲರೂ ಗೌರವ ಕೊಡಬೇಕು, ನನ್ನ ಕಾರ್ಯಕ್ರಮ ಎಲ್ಲರೂ ನೋಡಬೇಕು, 7 ಕೋಟಿ ಕನ್ನಡಿಗರು ನೋಡಬೇಕು, ನಂದೇ ನೋಡಬೇಕು, ನಂಬರ್ 1 ಕಾರ್ಯಕ್ರಮ ಆಗಿರಬೇಕು. ಎಸ್, ಕರ್ನಾಟಕದಲ್ಲಿ ಕನ್ನಡದಲ್ಲಿ ವಿ ಆರ್ ನಂಬರ್ 1 ಸ್ಪಿರಿಚುವಲ್ ಪ್ರೋಗ್ರಾಮ್. ನೀವು ನಂಬಲ್ಲ, ನಮ್ಮ ಡೇಟಾ ಅನಾಲಿಸಿಸ್ಟ್ ಇದ್ದಾರೆ, ಆನಂದ್ ಅಂತ ಹೇಳ್ಬಿಟ್ಟು ಆಗಾಗ ತೋರಿಸ್ತಿರ್ತಾರೆ. ಇಲ್ಲ ಗುರುಜಿ, ಬೇರೆಯವ್ರದ್ದು ಎಷ್ಟು ಬರುತ್ತೆ, ನಮ್ದೆಷ್ಟು ಬರುತ್ತೆ, ನಮ್ದೆಷ್ಟು ವ್ಯೂಸ್ ಇದೆ, ಎಲ್ಲಿ ವ್ಯೂಸ್ ಇದೆ, ಯಾವ ಟೈಮಲ್ಲಿದೆ, ಯಾವ ಏಜ್ ಅವ್ರು ನೋಡ್ತಿದ್ದಾರೆ, ಇದೆಲ್ಲವನ್ನ ಅನಾಲಿಸಿಸ್ ಆಗಾಗ ಮಾಡಿ ಮಂಡಿಸ್ತಿರ್ತಾರೆ. ನೋಡೋಕೆ ನಿಮ್ಗೆ ಅದು 20,000, ನಿಮ್ಗೆ ಗೊತ್ತಿಲ್ಲ ಎಷ್ಟು ಜನ ನೋಡ್ತಿದ್ದಾರೆ ಅಂತ. ಈ ಜಸ್ಟ್ ಶೋಸ್ ಯಾವ ಟೈಮ್ನಲ್ಲಿ ಸ್ಪೈಕ್ ಆಗಿದೆ, ಇನ್ನೊಂದಾಗಿದೆ ಅನ್ನತಕ್ಕಂಥದ್ದು. ಆಪೇಕ್ಷೆ, ಎಲ್ಲರಿಗಿಂತಲೂ ಮುಂದೆ ನಾನಿರಬೇಕು, ಎಲ್ಲರಿಗಿಂತಲೂ ದೊಡ್ಡವನಾಗಿರಬೇಕು, ಸದಾ ಆರೋಗ್ಯವಂತನಾಗಿರಬೇಕು. ಈ ಆಪೇಕ್ಷೆಯೇ ನಮ್ಮನ್ನು ತಿಂದಾಕ್ತಿರೋದು, ನಮ್ಮಲ್ಲೊಂದು ಗರ್ವದ ಭಾವ ತುಂಬಿಸುತ್ತಿರುವುದು, ಔಟ್ ಆಫ್ ಕಂಟ್ರೋಲ್. ನಮ್ಗೆ ಯಾರಾದರೂ ಮರ್ಯಾದೆ ಕೊಡಲಿಲ್ಲ ಅಂದರೆ ನಾವು ಟ್ರಿಗರ್ ಆಗ್ತವೆ. ನನ್ನ ಮೂಗಿನ ನೇರಕ್ಕೆ ನಡಿಬೇಕು, ಎಕ್ಸ್ಪೆಕ್ಟೇಷನ್.
ನನ್ನ ಸ್ಕೂಲೇ ಫಸ್ಟಿಗೆ ಬರಬೇಕು, ನನ್ನ ಮಗುನೇ ಫಸ್ಟಿಗೆ ಬರಬೇಕು, ನಾನು ಹೇಳಿದ್ದೇ ಓದಬೇಕು, ನಾನು ಅಂದ್ಕೊಂಡಿದ್ದ ಕಾಲೇಜ್ಗೆ ಇವ್ರು ಹಾಕ್ಬೇಕು, ನಾನು ಅಂದ್ಕೊಂಡಿದ್ದ ಕೋರ್ಸ್ಗೆ ಇವ್ರು ಕೊಡಿಸ್ಬೇಕು. ಮೆಡಿಕಲ್ ಆಗಲಿಲ್ಲ, ಫಾರಿನ್ಗೆ ಹೋಗಿ ಓದ್ತೇನೆ ಮೆಡಿಕಲ್ಲು, ಸರಿ ಸ್ಕಾಲರ್ಶಿಪ್ ತಗೋ ನಿನಗೆ ನೀನೆ. ಇಲ್ಲ, ಇವತ್ತು ಟ್ರಂಪ್ ಇಡ್ತಿರೋ ಬಾಂಬ್ಗಳಿದೆಯಲ್ಲ, ಎಷ್ಟು ಜನರ ಬದುಕು ಅತಂತ್ರಕ್ಕಿದೆ ಅಂದ್ರೆ ಯಾವಾಗ ಏನ್ ಮಾಡ್ತಾನೆ ಗೊತ್ತಿಲ್ಲ. 100% ಇಟ್ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್. ಮೀನದಲ್ಲಿ ಶನಿ ಇದ್ದಾನೆ, ಕನ್ಫರ್ಮ್ ಹೇಳ್ತಾನೆ. ಪರಸ್ಥಳದ ಉದ್ಯೋಗದಲ್ಲಿರೋರಿಗೆ, ಮುಖ್ಯವಾಗಿ ಅಮೇರಿಕಾ, ಸ್ಟ್ರೈಟ್ ಬಾಂಬ್ ಇಟ್ಕೊಂಡು ಕೂತಿದ್ದೀರಿ ನೀವು. ಹೌದು, ಯು ಆರ್ ಸ್ನ್ಯಾಚ್ಡ್ ಅವರ್ ಜಾಬ್ಸ್ ಅಂತಾನೆ ನಮ್ಮ ಬದುಕುಗಳನ್ನ ಕಿತ್ಕೋಬಿಟ್ಟಿದ್ದೀರಿ. ರೋಗಗ್ರಸ್ತರು ಏನೇನೋ ಹೇಳ್ತಿದ್ದಾನೆ. ಅವನ್ ಮಂಡನ ಮಾಡಿಬಿಡ್ತಾನ. ಅವನೊಂದು ಟ್ರಂಪ್ ಕಾರ್ಡ್ ಮಾಡಬೇಕು, ಈಗ ಡೈವರ್ಷನ್ ಪಾಲಿಟಿಕ್ಸ್ ಮಾಡಬೇಕು, ಅಮೇರಿಕನ್ನರ ಹೃದಯ ಗೆಲ್ಬೇಕು. ಈಗ ಅವರಲ್ಲಿ ಕಿಚ್ಚು ಹೊತ್ತು ಬಿಟ್ಟಿದೆ. ಇವನ್ ಮುಟ್ಟಾಳ ನಮ್ಮ ದುಡ್ಡೆಲ್ಲ ತಗೊಂಡೋಗಿ ಯುದ್ಧಕ್ಕೆ, ಇನ್ನೊಂದಕ್ಕೆ. ಎಪ್ಸ್ಟಿನ್ ಫೈಲ್ಸ್ ಅಂತಿತ್ತು, ಅದ್ರಲ್ಲಿ ದೊಡ್ಡ ಅಗ್ರಗಣ್ಯ ಖಳನಾಯಕ ಇವನೇ. ಅವ್ರಿಗೊಂದು ಬುದ್ಧಿ ಇದೆ ಅಮೇರಿಕನ್ಸ್ಗೆ. ತಾವು ಜಗತ್ತಿನ ಅತಿ ದೊಡ್ಡ ಬುದ್ಧಿವಂತರು, ಸೊ ಎಲ್ಲರ ಸೀಕ್ರೆಟ್ ನಮಗೆ ಗೊತ್ತಿರಬೇಕು ಅಂತ ಅವ್ರ ಸೀಕ್ರೆಟ್ಸ್ನು ತೆಗೆದಿಟ್ಕೊಂಡಿದ್ದಾರೆ. ಯಾವಾಗ ಉಪಯೋಗಕ್ಕೆ ಬರುತ್ತೋ ಅದನ್ನ ಹೊರಗಡೆ ತೆಗಿಯೋಕೆ, ಹೇಳ್ಕೊಳಕ್ಕೆ ಅಂತ ಅವ್ರದ್ದು ಬತ್ತಿ ಅವರೇ ಇಟ್ಕೊಂಡಿದ್ದಾರೆ. ನೋಡಿ, ಒಸಾಮಾ ಬಿನ್ ಲಾಡೆನ್ ಕತೆಗೂ ಮೊದಲು ಒಬಾಮಾ ಇದ್ದಾನೆ, ಅದಕ್ಕೆ ಮೊದಲು ವಿಶೇಷವಾಗಿ ಬುಷ್ ಸಾಹೇಬ್ರೆಲ್ಲ ಯಾರ್ಯಾರೋ ಇದ್ದಾರೆ, ಜೋ ಬೈಡನ್ ಎಲ್ಲ ಇದ್ದಾರೆ. ಈ ಯುದ್ಧದ ಬಗ್ಗೆ, ಇರಾನ್ ಮೇಲೆ ಯುದ್ಧದ ಬಗ್ಗೆ ಜೋ ಬೈಡನ್, ಒಬಾಮಾ ಇವ್ರ ಹತ್ರ ಎಲ್ಲ ಅಲ್ಲೊಂದು ಡಿಸ್ಕಷನ್ ನಡೆಯುತ್ತೆ. ಅವ್ರು ಒಪ್ಪಿಲ್ಲ, ಇದು ನಮಗ್ ಸಪೋರ್ಟ್ ಬರಲ್ಲ, ಮರ್ಯಾದೆ ಕೆಡಿಸ್ಕೋತೀವಿ, ಜನಗಳ ಮೇಲೆ ನಂಬಿಕೆ ಕೆಡಿಸ್ಕೋತೀವಿ, ಇಡೀ ಪ್ರಪಂಚದಲ್ಲಿ ಒಳ್ಳೆ ಹೆಸರಿದೆ ನಮಗೆ, ನಾವು ಅದನ್ನೇ ಮೇಂಟೈನ್ ಮಾಡ್ತಾ ಇಂಟರ್ನಲ್ ಏನಾದ್ರು ಮಾಡೋಣ, ಎಕ್ಸ್ಟರ್ನಲಿ ವಾರ್ ಡಿಕ್ಲೇರ್ ಮಾಡ್ಕೊಳ್ಳೋದು ಬೇಡ ಅಂತೆಲ್ಲ ಡಿಸ್ಕಷನ್ಗಳು ನಡೆದಿದೆ. ಅವ್ರು ಅದನ್ನ ತಳ್ಳಾಕೊಂಡಿದ್ದಾರೆ. ಈ ಹುಚ್ಚು ಕುದುರೆ, ಆ ಕುಜನ ಭಾವ, ಶನಿ ಭಾವ ಅಲ್ಲಿಗೆ ಬಂದು ಸೇರೋಕ್ ಮೊದಲು ಒಂದು ಬೆಂಕಿ ಅಮ್ಮಮ್ಮ ಅನ್ನಿಸ್ಬೇಕು ಇಡೀ ವಿಶ್ವಕ್ಕೆ. ಅನ್ನಕ್ಕೆ ಹಾಹಾಕಾರ. ಇವತ್ತು ಎಷ್ಟು ಬರಗಾಲ ತಟ್ಟಲಿದೆಯೋ, ಸರ್ಕಾರಗಳೀಗ ಕಾಡುಗಳನ್ನ ಬೆಳೆಸಿಲ್ಲ, ಅಗ್ರಿಕಲ್ಚರ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿಲ್ಲ. ನಾವು ಸೇಮ್ 60 ವರ್ಷದ ಹಿಂದ್ಗಡೆ ಜೈ ಜವಾನ್ ಅನ್ನತಕ್ಕಂಥ ಒಂದು ಮಾತು ಹೇಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತಗೊಬಂದ್ರೋ, ಬಂದು ನಮ್ಮನ್ನ ಅವಲಂಬನೆಯಿಂದ ನಮ್ಮ ಮೇಲೆ ನಾವು ಅವಲಂಬಿತರಾಗತಕ್ಕಂಥ ಒಂದು ವೈಶಿಷ್ಟ್ಯತೆ ಮಾಡಿಕೊಟ್ರು, ಬದುಕೊಂತೀವಿ. ಇಲ್ಲವೇ ವಿಪರೀತವಾದಂಥ ಈ ಬಿಸಿ ಗಾಳಿ ಭೂಮಿಯನ್ನ ಒಣಗಿಸಿ ಹಾಕಬಿಡುತ್ತೆ. ಇದೆಲ್ಲ ನಡೀತಿದೆ, ಯಾರು ಗಮನಿಸ್ತಿಲ್ಲ. ಇರ್ಲಿ, ಆಪೇಕ್ಷೆ. ಅವನಿಗೆ ಪ್ರಪಂಚವನ್ನ ಗೆಲ್ಲಬೇಕು, ತನ್ನ ತಾಕತ್ತೇನು ಅಂತ ತೋರಿಸ್ಬೇಕು. ಆಮೇಲೆ ವಾಟ್ ನೆಕ್ಸ್ಟ್? ಯಾರೋ ನಿಮಗೆ ಗೌರವ ಕೊಟ್ರು, ಆಮೇಲೆ ವಾಟ್ ನೆಕ್ಸ್ಟ್? ಸ್ಕೂಲ್ ಮುಗಿತು, ಅದೇ ಸ್ಕೂಲ್. ಆಮೇಲೆ ಇಲ್ಲಿ ನಿಮ್ಮ ಕರ್ತವ್ಯಗಳನ್ನ ನೀವು ಮಾಡ್ತಾ ಹೋಗಿ ನೋಡಿ. ಆಪೇಕ್ಷೆ ವಿಪರೀತ ಇಟ್ಟುಕೊಂಡಿರಿ. ಇವತ್ತು ಹತ್ಯೆಗಳಾಗ್ತಿರೋದೇನು? ಕಾಮನ್ ಒಂದು ಹತ್ಯೆ. ಅವನೇನೋ ಪ್ರೀತಿಸ್ತಿಲ್ವಂತೆ, ಇನ್ನೊಬ್ಬರನ್ನ ಯಾರನ್ನೋ ಪ್ರೀತಿಸ್ತಿದ್ದಾನಂತೆ, ಬಾರೋ ಬೈಕ್ ಕೊಡಿಸ್ತೀನಿ, ಸ್ಪೆಷಲ್ ಬೈಕ್ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಬಂದು ಫಾರಿನ್ ಲವ್ ಥರ ಮಾಡೋಣ ಅಂತೇಳಿ ಕಣ್ಣಿಗೆ ಬಟ್ಟೆ ಕಟ್ಟಿ, ಕೈ ಕಾಲು ಕಟ್ಟಿ, ಪೆಟ್ರೋಲ್ ಸುರಿದು ಬೆಂಕಿ ಹಚ್ಬಿಟ್ಟಿರೋದು. ಆಪೇಕ್ಷೆಯೇ ನಿಮ್ಮನ್ನ ಅರ್ಧ ಅಲ್ಲ 99% ನೀವು ಸೋಲ್ತಿರುವ ಅತಿ ದೊಡ್ಡ ಕಾರಣ ಏನ್ ಗೊತ್ತಾ? ನೀವು ಮೊದಲೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಿದ್ರು. ಅವ್ರು ಹಿಂಗೆ ನೋಡ್ಬೇಕು, ಅವ್ರನ್ನ ನಾನು ಹಿಂಗೆ ಮರ್ಯಾದೆ ಮಾಡಬೇಕು, ಇದೇ ಥರನೇ ಕರಿಬೇಕು, ವೇದಿಕೆ ಮೇಲೆ ಕರಿಬೇಕು, ಹಾರ ಹಾಕ್ಬೇಕು, ತುರಾಯಿ ಹಾಕ್ಬೇಕು, ನಮಗೆ ನಮಸ್ಕಾರ ಹಾಕ್ಬೇಕು, ದೊಡ್ಡ ಗಾಡಿ ಕಳಿಸ್ಬೇಕು, ದೊಡ್ಡ ಬ್ಯಾನರ್ ಕಟ್ಟಬೇಕು. ಯಾರಿಗೆ ನೆನಪಿದೆ? ಮೊನ್ನೆ ನಡೆದ ಸಹಸ್ರ ಚಂಡಿಕಾ ಯಾಗ ಜನಗಳಲ್ಲಿ ಮರೆತೋಗಿದೆ. ಯಾರೋ ಪುಣ್ಯಾತ್ಮರು ಇನ್ನೂ ನೆನ್ಪಿಟ್ಕೊಂಡಿರ್ತಾರೆ. ನಾನು ಅವರಲ್ಲೊಬ್ಬ. ಇಷ್ಟು ಸಾವಿರಾರು ಲಕ್ಷಾಂತರ ಮಂದಿಗೆ ಪ್ರಸಾದ ಸೇವನೆ, ದೇವ ಪೂಜೆ, ದೇವರ ಸಂಕಲ್ಪ ಕೊಡಿಸೋದ್ರಲ್ಲ. ಅಯ್ಯೋ ಪುಣ್ಯಾತ್ಮಪ್ಪ ಹೇಳ್ತಲೇ ಇರ್ತಾನೆ. ಎಷ್ಟು ದೊಡ್ಡ ಕಾರ್ಯ, ಎಷ್ಟು ಲಕ್ಷ ಜನಕ್ಕೆ ಆ ಸಂಕಲ್ಪ ಕೊಡಿಸ್ಕೊಟ್ರಲ್ಲ, ದಾರಿ ಮಾಡಿಸ್ಕೊಟ್ರಲ್ಲ, ಪ್ರಸಾದ ಕೊಡಿಸೋದ್ರಲ್ಲ, ಶಕ್ತಿ ತುಂಬಿಸೋದ್ರಲ್ಲ. ಯಾರಿಗೆ ಬರುತ್ತೆ? ತನ್ನ ಮನೆನೇ ನೋಡಲ್ಲ, ತನ್ನ ಒಡ ಹುಟ್ಟಿದವ್ರಿಗೆ ನೋಡಲ್ಲ, ತನ್ನ ಮನೆಯವ್ರಿಗೆ, ತನ್ನ ಬಂಧುಗಳಿಗೆ, ತನ್ನ ಒಡ ಹುಟ್ಟಿದವ್ರಿಗೆ ನೋಡೋದಿಲ್ಲ, ಹೆಂಡತಿ ಮಕ್ಕಳಿಗೆ ನೋಡೋದಿಲ್ಲ, ಇನ್ನು ಬೇರೆಯವರಿಗೆ.
ಆಪೇಕ್ಷೆ ಇಲ್ಲದೆ ಮಾಡತಕ್ಕಂಥ ಗೌತಮರ ಸಿದ್ಧಾಂತ. ಎಕ್ಸ್ಪೆಕ್ಟೇಷನ್ ಈಸ್ ಕಿಲ್ಲಿಂಗ್ ಯು. ಪ್ರತಿ ಬಾರಿ ಒಂದು ಅಡಿಗೆ ಮಾಡಿ ಬಡಿಸೋ, ಹೇಗಿದೆ ಚೆನ್ನಾಗಿದ್ಯಾ, ಚೆನ್ನಾಗಿದ್ಯಾ, ಎಲ್ಲಾದ್ರೂ ಹೋದ್ರೆ ಈ ಬಸ್ ಚೆನ್ನಾಗಿದೆ, ಈ ರೂಮ್ ಚೆನ್ನಾಗಿದೆ, ಈ ಆಫೀಸ್ ಚೆನ್ನಾಗಿದೆಯಾ. ನೀವು ನಂಬಲ್ಲ, ಜೀವನದ ಅತ್ಯಂತ ತುಂಬ ಒಂದು ನೋವಿನ ಒಂದು ಮಾತಿದೆ, ನೀವು ನಂಬಲ್ಲ. ಒಂದು ತಂದೆ ಒಂದು ಮದುವೆಗೆ, ತನ್ನ ಮಗಳ ಮದುವೆಗೆ ಸಂಬಂಧಗಳನ್ನು ನೋಡುವಾಗ ಯಾರಾದರೂ ಬಂದರು, ನೋಡಿದ್ರು, ಅಲ್ಲೊಂದು ಕಾಫಿ ಆಯಿತು, ತಿಂಡಿ ಆಯಿತು, ಹೆಣ್ಮಗು ಬರ್ತಾಳೆ, ತಿಂಡಿ ಕೊಡ್ತಾಳೆ, ಕಾಫಿ ಕೊಡ್ತಾಳೆ, ಮಾತಾಡ್ತಾಳೆ, ಕೂತ್ಕೊತಾಳೆ, ಹೋಗ್ತಾಳೆ. ನೀವು ನಂಬಲ್ಲ, ಆ ಯಜಮಾನ ಬೆವರು ರಕ್ತ ಸುರಿಸಿ ದುಡಿದು ಕೋಟೆ ಕಟ್ಟಿದಂಥ ಯಜಮಾನ ಕೇಳುವ ಮೊಟ್ಟ ಮೊದಲ ಪ್ರಶ್ನೆ ಏನು ಗೊತ್ತಾ? ಆಪೇಕ್ಷೆ, ಆ ಎಕ್ಸ್ಪೆಕ್ಟೇಷನ್. ನಮ್ಮ ಹುಡುಗಿ ನಿಮಗೆ ಇಷ್ಟವಾದಳ? ನಮ್ಮ ಮಗು ನಿಮಗೆ ಇಷ್ಟವಾದಳ? ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಯಾರೋ ಪುರೋಹಿತರು, ವೈದಿಕರು, ನಾವೊಂದು ವ್ಯವಸ್ಥೆ, ಆ ಮಗುನ ನೋಡ್ಲಿಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ಈ ಥರ ಹುಡುಗ ಇದೆ, ಸಂಬಂಧ ನೋಡಿ ಆಯ್ತು ಬರ್ತಾರೆ. ಏನು ಟಾಕು ಟುಕ್ಕು, ಅವ್ನಿಗೆ ನೋಡಬೇಕು, ಹೀಗೆ ಇಡಬೇಕು. ಆ ಹೆತ್ತವರು ಕೇಳುವ ಮಗಳನ್ನ ಗಿಳಿಸಾಕ್ದಾಗ ಸಾಕಿ ಅವಳಲ್ಲಿ ತಿಳುವಳಿಕೆ, ವ್ಯಕ್ತಿತ್ವ, ಜೀವನ ಶೈಲಿ ಪದ್ಧತಿ, ಕುಟುಂಬ ಪದ್ಧತಿ ಏನೆಲ್ಲ. ಇವತ್ತಿಗೂ ನಮ್ಮ ಮನೆ ಹೆಣ್ಮಕ್ಳಿಗೆ ಯಾಕ್ರೋ ಬೊಟ್ಟಿಟ್ಟಿಲ್ಲ. ಗುರುಗಳ ಮನೆಯಲ್ಲೇ ಮುಖದಲ್ಲಿ ಬೊಟ್ಟಿಡದೆ ಓಡಾಡೋ ಹೆಣ್ಮಕ್ಳಿಗೆ ನೋಡಿದ್ರೆ ಎದೆ ಹೊಡೆದು ಏನ್ ಅನ್ಕೋತಾರೋ, ಇದೇನೋ ಇದು ನಿಮಗೆ ಯಾರೋ ಕಲ್ಸ್ಕೊಟ್ಟಿದ್ದು ಅಂತ ಗದರೇ ಬಿಟ್ಟಿರ್ತಾನೆ. ಈ ಥರದೆಲ್ಲ ತುಂಬಿಸಿ ಕಲಸಿ ನಿಲ್ಲಿಸಿ ಅವಳ ವಯಸ್ಸಿಗೆ ಬಂದಾಗ ಮದುವೆ ಮಾಡೋ ಸಂದರ್ಭದಲ್ಲಿ ಕೇಳುವ ಮೊಟ್ಟ ಮೊದಲ ಆ ಒಂದು ಬಹುದೊಡ್ಡ ನೋವಿನ ಮಾತು, ನಮ್ಮ ಮಗಳು ಏನಂದ್ರು, ಇಷ್ಟ ಆಯ್ತಂತ, ನಮ್ಮ ಮಗಳು ಮೆಚ್ಚುಗೆ ಆಯ್ತಾ, ನಮ್ಮ ಮಗಳು ಏನನ್ಸ್ತಂತೆ. ಎಷ್ಟು ಬಾಧೆ ಕೊಡುತ್ತೆ ನೋಡಿ ಆ ಎಕ್ಸ್ಪೆಕ್ಟೇಷನ್, ಆ ಆಪೇಕ್ಷೆ. ಇಲ್ಲವಂತೆ, ಮಗು ಓದಲ್ ಕಡಿಮೆ ಅಂತೆ, ಇಲ್ಲ ಸ್ವಲ್ಪ ಗುಂಡುಗಂತೆ, ಇಲ್ಲ ಹಿಂಗಂತೆ, ಇಲ್ಲ ಹಂಗಂತೆ, ಅದಂತೆ. ಅಂದ್ರೆ ಹೊಡೆದಾಗಿರುತ್ತೆ ಮೂತಿಗೆಲ್ಲ ಅವತ್ತು ರಾತ್ರಿ ನಿದ್ದೆ ಬರ್ತಿರಲ್ಲ. ಆ ತಂದೆ ಯಾರೋ ಎಲ್ಲೋ ಏನೋ ತನ್ನ ಮಗಳ ಬಗ್ಗೆ ಹೇಳಿದಾಗ ಆಪೇಕ್ಷೆ. ಪ್ರತಿಯೊಬ್ಬರು ನಾವು ಬರೀ ಒಂದು ಆಪೇಕ್ಷೆಯಲ್ಲೇ ಬದುಕುತ್ತಿದ್ದೇವೆ. ಹಂಗೆ ಇರಬೇಕು, ಹಿಂಗೆ ಇರಬೇಕು, ಇದೇ ತರ ಇರಬೇಕು, ಹಿಂಗ ಬಂದ್ರೇನೆ ಏನೂ ಇಲ್ಲ. ಒಂದು ಆಫೀಸ್ಗೆ ಬರ್ಬೇಕು ಅಂದ್ರೆ ಒಂದು ಡ್ರೆಸ್ ಕೋಡ್ ಇಟ್ಬಿಟ್ಟಿದ್ದಾರೆ. ಒಂದು ಆಫೀಸ್ಗೆ ಬರ್ಬೇಕಂದ್ರೂ ಒಂದು ಡ್ರೆಸ್ ಕೋಡ್, ಹಿಂಗೆ ಬರಬೇಕು, ಟೈ ಹಾಕಿರ್ಬೇಕು, ಶರ್ಟು, ಟಿಪ್ ಟಾಪ್, ಈ ತರ ಚೂಡಿದಾರಲ್ಲೇ ಬರಬೇಕು. ಕೆಲವು ಹೋಟ್ಲುಗಳಲ್ಲಿ ಪಂಚೆ ಹಾಕೊಂಡು ಹೋದ್ರೆ ಬಿಡಲ್ಲ, ನಂಬ್ತೀರಾ? ಇದಾಗಿತ್ತು. ಅದನ್ನೇ ಚಾಲೆಂಜ್ ಆಗಿ ತಗೊಂಡಂತ ಒಬ್ಬ ಮನುಷ್ಯ ದೊಡ್ಡದಾದಂತ ಉದ್ಯಮವನ್ನೇ ಕಟ್ಟಿಬಿಟ್ರು. ಪಂಚೆಯನ್ನ ಕೆಟ್ಟದಾಗ ಅಂತೀರೇನ್ರೋ ಅಂತ ಹೇಳ್ಬಿಟ್ಟು ತೋರಿಸ್ತಿಂಡೋ ಪಂಚೆನ ಜಗತ್ತಿಗೆ ಪರಿಚಯಿಸ್ತೇನೆ ಅನ್ನತಕ್ಕಂಥದ್ದು. ಇವತ್ತು ನಾವು ಧೈರ್ಯವಾಗಿ ಗರ್ವವಾಗಿ ಪಂಚೆಯನ್ನು ಕಟ್ಕೋತಿದ್ದೇವೆ ಅಂದ್ರೆ ಯೋಚನೆ ಮಾಡಿ ನೋಡಿ, ಆ ವ್ಯಕ್ತಿಯ ಒಂದು ವೈಶಾಲ್ಯತೆಯಿಂದಲೇ. ಆಪೇಕ್ಷೆ, ಎವ್ರಿಬಡಿ ಎಕ್ಸ್ಪೆಕ್ಟೇಷನ್. ನೆನಪಿಟ್ಟುಕೊಳ್ಳಿ, ಒಂದು ತಾಯಿ ಕೂಡ ತನ್ನ ಮಗನ ಬಗ್ಗೆ ಏನ್ ಗೊತ್ತರ ಅಪೇಕ್ಷೆ? ನನ್ನ ಮಗನನ್ನ ಎಲ್ರು ಮೆಚ್ಕೋಬೇಕು, ನನ್ನ ಮಗ ಅನ್ನಬೇಕು. ವಯಸ್ಸಾದ ಕಾಲದಲ್ಲಿ ನನಗೆ ಊರುಗೋಲಾಗಿರ್ಬೇಕು. ತಂದೆಯಾದವನು ಏನ್ ಅನ್ಕೋತಾನೆ ಗೊತ್ತರ? ನನ್ನ ಮಗ. ಬದುಕಿನಲ್ಲಿ ನೆನಪಿಟ್ಕೊಳ್ಳಿ ಮಕ್ಕಳೇ, ಬದುಕಿನಲ್ಲಿ ನೀವು ಸಾಧಿಸಿದಾಗ 100 ಜನ ಬಂದು ಚಪ್ಪಾಳೆ ತಟ್ಟಬಹುದು, ಆದರೆ ನಿಜವಾದ ಸಂಭ್ರಮ ಪಡೋದು ಒಂದು ತಂದೆ ಹಾಗೂ ನಿಮ್ಮನ್ನ ವಿದ್ಯೆ ಕಲಿಸಿದ ಒಂದು ಗುರು. ಮೊನ್ನೆ ಒಂದು ಮಗು, ಒಂದು ಕಡಿಮೆ ಅಂದ್ರೂ 8 ಮಕ್ಕಳು ಆ ರ್ಯಾಂಕ್ ತಗೊಂಡಿದ್ದಾರೆ. ಅವ್ರ ತಂದೆ ತಾಯಿ ಕಣ್ಣಲ್ಲಿ ಆನಂದ ಬಾಷ್ಪ. ಕೈಗೆ ಇಟ್ಕೊಂಡು, ಗುರುಗಳೇ ನೀವು ಹಾಕಿದ ಭಿಕ್ಷೆ. ಹೇಳಿದೆ, ನಿಮ್ಮ ಸಂಸ್ಕಾರ. ಅಪೇಕ್ಷೆ ಇಲ್ಲದೆ ಹೋಗಿ ನಮ್ಮ ಮಗು ಸಾಧಿಸುತ್ತೆ ಅಂತ ಅವತ್ತು ಹೇಳಿದೆ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್, ದೇ ವಿಲ್ ಡೆಲಿವರ್. ಅವ್ರಿಗೊಂದು ಬೆಂತಟ್ಟಿ ಅಷ್ಟೇ. ಅವ್ರ ವೀಕ್ನೆಸ್ ಬಗ್ಗೆ ಮಾತನಾಡಬೇಡಿ.
ಅವರ ವೀಕ್ನೆಸ್ ಬಗ್ಗೆ ಮಾತನಾಡಬೇಡಿ. ಪ್ರತಿಯೊಬ್ಬರಿಗೂ ಒಂದು ವೀಕ್ನೆಸ್ ಇರುತ್ತೆ ನೋಡಿ. ಒಮ್ಮೆ ಶ್ರೀಕೃಷ್ಣ ದೇವರಾಯರ ಆಶ್ರಮಕ್ಕೆ, ಆಸ್ಥಾನಕ್ಕೆ ಒಬ್ಬ ದೊಡ್ಡ ಪಂಡಿತ ಬರ್ತಾನೆ. ಅವನು ಒಂದು ಸುಮಾರು ಭಾಷೆಗಳಲ್ಲಿ ಬಹುದೊಡ್ಡ ಪ್ರಾವೀಣ್ಯತೆ ಪಡೆದಿರ್ತಾನೆ. ತುಂಬಾ, ಯಾವ ಭಾಷೆ, ತೆಲುಗು ತಗೊಂಡ್ರೆ ಸುಲಲಿತವಾಗಿ, ಕನ್ನಡ ತಗೊಂಡ್ರೆ ಸುಲಲಿತವಾಗಿ. ನನಗೆ ಈಗಲೂ ತೆಲುಗು ಮೇಲೆ ಆ ಪಟುತ್ವ ಬಂದಿಲ್ಲ. ತುಂಬ ಪುಸ್ತಕಗಳನ್ನು ಓದ್ತಿದ್ದೆ. ಯಾಕಂದ್ರೆ ತೆಲುಗು ಕಾರ್ಯಕ್ರಮ ಕೊಡಬೇಕಾದ್ರೆ ಅದೊಂಥರ, ನೀವು ನಂಬಲ್ಲ, ತುಂಬ ಅನ್ನುತ್ತದೆ. ನಮ್ಮ ಕನ್ನಡದ ಹಾಗೆಲ್ಲ. ಕನ್ನಡ ಮಧುರಾತಿ ಮಧುರ, ಯಾರು ಬೇಕಾದ್ರೂ ಕಲಿಬೋದು, ಬಹು ಸುಲಭವಾಗಿ ಕಲಿಬೋದು, ಬಹು ಈಸಿಯೆಸ್ಟ್ ಲ್ಯಾಂಗ್ವೇಜ್ ಟು ಲರ್ನ್. ಆ್ಯಂಡ್ ಯು ವಿಲ್ ಫೀಲ್. ಆ ಕನ್ನಡ ಮಾತಾಡ್ಬೇಕಾದ್ರೆ ನಿಮ್ಮ ಮುಖ, ನಿಮ್ಮ ಕಣ್ಣು, ನಿಮ್ಮ ನಾಲಿಗೆ, ಆ ತುಟಿಗಳು, ಅದೆಲ್ಲ ಒಂಥರ ಆಗುತ್ತೆ. ತೆಲುಗು ನಂಗೆ ಬರೋಲ್ಲ ಅಂತಲ್ಲ, ಮಾತಾಡ್ತೇನೆ, ಬಟ್ ಆ ಒಂದು ಹಿಡಿತ ನನಗೆ ಇವತ್ತಿಗೂ ಸಿಗ್ಲಿಲ್ಲ. ತುಂಬ ದೊಡ್ಡ ದೊಡ್ಡ ಗದ್ಯ ಪುಸ್ತಕಗಳನ್ನ, ಯಾಕಂದ್ರೆ ಕನ್ನಡ ಹಾಗೂ ತೆಲುಗುವಿನ ಗದ್ಯ ಒಂದು ಸಿಮಿಲಾರಿಟಿ ಇದೆ, ಓದಬಹುದು. ಬಟ್ ತುಂಬಾ ಕಷ್ಟ ಕೆಲವು ಪದಗಳು. ಸೊ ಇವತ್ತಿಗೂ ಹಿಡಿತಕ್ಕೆ ಬರಲಿಲ್ಲ. ಕನ್ನಡದಲ್ಲಿ ಒಂದಷ್ಟು ನಿಮ್ಮಗಳ ಪ್ರೀತಿಯಿಂದ ಒಂದಷ್ಟು ಅಳಿಲಷ್ಟು ಕಲ್ತಿದ್ದೇನೆ, ನಿಮ್ಮ ಜೊತೆಲಿದ್ದೇನೆ. ತಮಿಳು ಹಾಗೆ, ಮಲಯಾಳಂ ಕೂಡ ಹಾಗೆಯೇ, ಹಿಂದಿಯೂ ಹಾಗೆಯೇ. ಒಂದು ಪುಟ್ಟ ಪುಟ್ಟ ಭಾಷೆಗಳ ಸಾಂಗತ್ಯ ಇದೆ ಅವರುಗಳ ಜೊತೆನಲ್ಲಿ ಓಡಾಡ್ತಾ. ನನ್ನ ಗುರುಗಳು ಶುದ್ಧ ಮಲಯಾಳಿ, ಇನ್ನೊಂದು ಗುರುಗಳು ಶುದ್ಧ ಮಲಕನಾಡು ತೆಲುಗು, ಇನ್ನೊಂದು ಗುರುಗಳು ಕೊಯಮತ್ತೂರು ತಮಿಳು, ಮಧುರೈ ತಮಿಳು. ಇವ್ರುಗಳಿಗೆ ಎಲ್ಲರ ಜೊತೆಲಿದ್ದ ಆ ಭಾಷೆಯ ಸೊಗಡು ಬಗ್ಗೆ ಕಲ್ತ್ಕೋಬೇಕು. ಯಾಕಂದ್ರೆ ಈ ವಿದ್ಯೆ ಕಲ್ತ್ಕೋಬೇಕಂದ್ರೆ ಅದರಲ್ಲೇ ಒಂದು ಸಿದ್ಧಾಂತಿಗಳಿದ್ದಾರೆ, ತುಂಬಾ ದೊಡ್ಡ ದೊಡ್ಡ ಸಿದ್ಧಾಂತಿಗಳಿದ್ದಾರೆ. ಅದನ್ನ ತಿಳ್ಕೋಬೇಕು, ಓದ್ಕೋಬೇಕು, ಇನ್ನಷ್ಟು ತಿಳ್ಕೊಂಡು ನಿಮ್ಮ ಮುಂದ್ಗಡೆ ಬರಬೇಕು ಅನ್ನೋ ಒಂದು ಅಪೇಕ್ಷೆ ಅಷ್ಟೆ. ನೋಡಿ, ಈ ತೆಲುಗು, ಆ ಒಂದು ಶ್ರೀಕೃಷ್ಣ ದೇವರಾಯರ ಆಶ್ರಮಕ್ಕೆ ಬಂದವನು ತೆಲುಗಿನಲ್ಲೂ ಕೂಡ ಸುಲಲಿತ, ಕನ್ನಡದಲ್ಲಿ ಇನ್ನೂ ಸುಲಲಿತ, ತಮಿಳು. ಏನು ಮಾಡೋದು? ಅವನು ಹೇಳ್ತಾನೆ, ನನ್ನ ಮಾತೃಭಾಷೆ ಯಾವುದು ಅಂತ ಯಾರಾದ್ರೂ ಹೇಳಿಬಿಟ್ರೆ ನಾನು ಶರಣಾಗತಿ ಅಂತ. ತಗೊಳ್ಳಿ, ನವರತ್ನಗಳಿದ್ರು ಶ್ರೀಕೃಷ್ಣ ದೇವರಾಯರ ಆಶ್ರಮದಲ್ಲಿ, ಆ ಆಸ್ಥಾನದಲ್ಲಿ. ಅದೊಂದು ರೀತಿ ಆಶ್ರಮವೇ, ಪಂಡಿತರ ಕವಿಗೋಷ್ಠಿ ಎಲ್ಲ ನಡೀತಕ್ಕ. ಒಬ್ಬೊಬ್ರು ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಕೃಷ್ಣದೇವರಾಯರಿಗೆ ಒಂದು ಸ್ವಲ್ಪ ತಲೆ ಕೆಟ್ಟೋಗುತ್ತೆ, ಏನಪ್ಪ ಮಾಡೋದು ಅಂತ. ಹಾಗೆ ಎಲ್ಲರೂ ಎಲ್ಲಾ ಸಮಸ್ಯೆಗೂ ಒಂದು ಪರಿಷ್ಕಾರಕ್ಕೆ ಒಬ್ಬರಿದ್ದಾರೆ, ನಿಮ್ಮ ರಾಮಕೃಷ್ಣ ಇಲ್ವಾ ಅಂತ. ಸರಿ, ಕರೆಸಿ ರಾಮಕೃಷ್ಣ ಬಂದ್ರು. ಆ ಪಂಡಿತ ಮಾತಾಡ್ತಿದ್ರು, ನೋಡಿದ್ರು ತೆನಾಲಿ ರಾಮಕೃಷ್ಣ. ಏನು ಯಾವ ಭಾಷೆ ಆದ್ರೂ ಕೂಡ ಇಷ್ಟು ಸುಲಲಿತ, ಅವನು ಮಾತೃಭಾಷೆ ಯಾವುದು ಅಂತ ಗೊತ್ತಾಗ್ತಿಲ್ಲ. ಸರಿ, ಯೋಚನೆ ಮಾಡ್ಬಿಟ್ಟು, ಗುರುಗಳೇ, ಮಹಾರಾಜರೇ, ಊಟದ ವ್ಯವಸ್ಥೆ ಮಾಡಿ, ಮಧ್ಯಾಹ್ನ ಆಗ್ಬಿಟ್ಟಿದೆ, ಹಸಿವೆ, ಸಿಕ್ಕಾಬಟ್ಟೆ ಹಸಿವೆ ಅಂತ. ತಗೊಳ್ಳಿ, ವಿಧವಾದಂಥ ರಾಜರ ಆಸ್ಥಾನದ ಭೋಜನವ, ರಾಜಭೋಜನಂ, ವಿವಾಹ ಭೋಜನಂ, ವಿವಾಹದಲ್ಲಿಡೋ ಥರ ಇರುತ್ತೆ, ವಿಧವಾದಂಥ ಪಕ್ಷಗಳು. ಸರಿ, ಎಲ್ಲರೂ ಜಮಾಯಿಸಿದ್ರು, ಬಂದಿರೋ ಪಂಡಿತನಿಗೂ ಕೂಡ ಬಡಿಸೋರು ಚೆನ್ನಾಗಿ. ರಾಮಕೃಷ್ಣರು ಇದೇ ಸಾಕು ಅಂತ ಹೇಳಿ ಕುತ್ಕೊಂಡು ತಾನು ಜಮಾಯಿಸ್ಕೊಂಡ್ರು. ಆಯ್ತು. ಆಗ್ಲೂ ಈಗಲೂ ನಮ್ಮ ಪಂಡಿತರುಗಳಿಗೆ ಒಂದಿದೆ, ಮಧ್ಯಾಹ್ನ ಒಂದು ಒಳ್ಳೆ ಭೋಜನ ಆದ್ಮೇಲೆ ತಾಂಬೂಲ ಹಾಕೋತಾರೆ. ತಾಂಬೂಲ ಹಾಕೊಂಡ್ಮೇಲೆ ಒಂದು ಒಳ್ಳೆ ನಿದ್ದೆ ಬರುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ತೀವಿ. ಮಲಗೋ ವ್ಯವಸ್ಥೆ ಮಾಡ್ರಪ್ಪ ಅಂತ. ಇಂಥ ಕಡೆ ಶ್ರೀಕೃಷ್ಣ ದೇವರಾಯ ತಲೆ ಕೆಡ್ತಿದೆ, ಏನಿದು ಇದು ಪರಿಷ್ಕಾರ ಕೊಡು ಅಂದ್ರೆ ಊಟದ ವ್ಯವಸ್ಥೆ, ಅದಾದ್ಮೇಲೆ ತಾಂಬೂಲ ವ್ಯವಸ್ಥೆ, ಅದಾದ್ಮೇಲೆ ನಿದ್ದೆ ವ್ಯವಸ್ಥೆಯ ಅಂತ. ಸರಿ ಆಗ್ಲಿ, ರಾಮ ಏನೋ ಮಾಡ್ತಾನೆ ರಾಮಕೃಷ್ಣ ಅಂತ. ಅಚ್ಚುಕಟ್ಟಾಗಿ ಎಲ್ರು ಮಲ್ಕೊಳಕ್ ವ್ಯವಸ್ಥೆ, ಆ ಒಂದು ಅರಮನೆ, ತಂಪಾದ ಗಾಳಿ, ಹಂಸತೂಲಿಕಾ ಕಲ್ಪ. ತಗೊಳ್ಳಿ, ಆ ಸೇವಕಿಯರು ಬಂದು ಆ ರೀತಿ ತುಂಬಾ ಅಚ್ಚುಕಟ್ಟಾಗಿ ಫ್ಯಾನ್ ತರ ಎಲ್ಲ ಅದ್ಭುತವಾಗಿ ಮಲಗಿದ್ದಾನೆ. ರಾಮಕೃಷ್ಣರು ದೊರೆಗಳನ್ನ ಎಲ್ಲಾರನ್ನು ಕರ್ಕೊಂಡು ಬಂದ್ರು. ಪಂಡಿತ ಮಲಗಿದ್ದಾನೆ. ಮೆಲ್ಲಿಗೆ ಎದ್ದು ಬಂದು, ಸ್ವಾಮಿ ಈಗ ನಿಜ ಬರೆಸ್ತೇನೆ ನೋಡಿ ಅಂತ ಹೇಳ್ಬಿಟ್ಟು ಸರಿಯಾಗಿರೋ ದೊಣ್ಣೆ ತಗೊಂಡು ಪಳ್ಳಂತಿಟ್ಟು ಕುಂಡಿ ಮೇಲೆ, ಅಯ್ಯಯ್ಯಪ್ಪೋ ನನಗೆ ಒದಲೆಯಪ್ಪೋ ಅಂತ ಹೇಳದ್ನಂತೆ. ಅಯ್ಯಯ್ಯಪ್ಪ ನನ್ನ ಬಿಟ್ಬಿಡ್ರಪ್ಪ ಅಂತ ಹೇಳ್ಬಿಟ್ಟು ತೆಲುಗು ಭಾಷೆಯಲ್ಲಿ. ಮಹಾರಾಜರೇ ಒಂದು ಭಾಷೆ ತೆಲುಗು ಅಂತ. ಆಶ್ಚರ್ಯಚಕಿತ ಅವನು ಹೇಳ್ದಂತೆ, ನಿಜ ಸ್ವಾಮಿ ನನ್ನ ಭಾಷೆ ತೆಲುಗುನೇ, ಆದ್ರೆ ಕುಂಡಿ ಮೇಲೆ ಯಾಕೆ ಕೊಡ್ತೀವಿ, ಜೋರಾಗಿ ನಿದ್ದೆ ಮಾಡ್ತಿರೋನ್ನ ನೋಡಪ್ಪ,
ನೀನು ಎಚ್ಚರವಾಗಿದ್ದಾಗ ನೀನು ಕಲ್ತಿರೋ ವಿದ್ಯೆಯಲ್ಲಿ ಆಟ ಆಡ್ತಿದ್ದೆ, ಆದರೆ ನೀನು ಮಲಗಿಬಿಟ್ಟಾಗ, ಪೂರ್ಣ ನಿದ್ದೆಯಲ್ಲಿದ್ದಾಗ ನಿಜವಾದದ್ದು ಹೊರಗಡೆ ಬರುತ್ತೆ. ಅದಕ್ಕೆ ಇಟ್ಟಿದ್ದು ಒಂದು ಸಣ್ಣದಾಗಿ ಒಂದೆರಡೇಟು ಬೀಳ್ತಿದ್ದಾಗಿ ಅಯ್ಯಪ್ಪ ಒದಲೇ ಅಂಡ್ರ ಎಂದಕ್ರ ಅಂತ ಹೇಳ್ಬಿಟ್ಟು ಕತ್ಲು ಮಾಡ್ಬಿಟ್ಟು ಎರಡು ಇಟ್ಟುಬಿಟ್ರು. ಕತ್ಲಲ್ಲಿ ಯಾರೋ ಕಳ್ಳರು ಬಂದು ಹೊಡಿತಿದ್ದಾರೆ ಅಂತ ಹೇಳ್ಬಿಟ್ಟು ಆ ನಿಜವಾದ ಭಾಷೆ, ಒಳಗಿನ ಭಾಷೆ, ಆಂತರಂಗಿಕ ಭಾಷೆ ಹೊರಗಡೆ ಬಂದ್ಬಿಡ್ತು ಪಟಕ್ ಅಂತ ಹೇಳ್ಬಿಟ್ಟು. ಅಂದ್ರೆ ಎಲ್ಲಾ ಸಮಸ್ಯೆಗೂ ಒಂದು ಪರಿಷ್ಕಾರ, ಒಂದು ಅಪೇಕ್ಷೆ. ಅವನಿಗೆ ನೋಡಿ, ನಾನು ಪಂಡಿತೋತ್ತಮ, ನಾನು ಯಾರು ಗೊತ್ತಾ, ನನ್ನನ್ನು ಸೋಲ್ಸೋರಿಲ್ಲ, ಕಲ್ತಿದ್ದ ಅಲ್ವಾ, ಅಲ್ಲೊಂದು ತೃಪ್ತಿ ಇತ್ತಲ್ವಾ, ತನ್ನ ಪಾಂಡಿತ್ಯ ತೋರಿಸ್ಬೇಕಿತ್ತು, ಆಯ್ತು ಮಹಾಸ್ವಾಮಿ ಅಂತ ಹೇಳ್ಬಿಟ್ಟು ಹೋಗ್ಬೋದಿತ್ತು. ನಾನು ದಾಸ ಆಗ್ತಾನೆ, ಇಲ್ಲ ಇಲ್ಲಿರೋ ಪಂಡಿತರೆಲ್ಲ ದಾಸ. ದಿಸ್ ಇಸ್ ಹೌ ಬುದ್ಧರ ಕಾಲಘಟ್ಟದಲ್ಲಿ ಹಿಂಗೆ ಆಗುತ್ತೆ. ಜಗತ್ತಿಗೆ ಈ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅನ್ನತಕ್ಕಂಥದ್ದು. ಒಬ್ಬ ಪಂಡಿತ ಬರ್ತಾನೆ, ಬಂದು ಬಿಟ್ಟು ನನ್ನ ಗುರುಗಳನ್ನು ಭೇಟಿ ಮಾಡಬೇಕು, ನನ್ನ ಒಂದು ವಾದದಲ್ಲಿ ನನ್ನನ್ನು ಸೋಲಿಸೋರಿಲ್ಲ, ನಾನು ಅಷ್ಟು ದೊಡ್ಡ ಪಂಡಿತೋತ್ತಮ ಅನ್ನತಕ್ಕಂಥದ್ದು. ಆಗ ಅಲ್ಲಿರೋ ಶಿಷ್ಯಂದ್ರುಗಳು ಏನ್ ಮಾಡಿದ್ರಂತೆ, ಆನಂದ ಅನ್ನತಕ್ಕಂಥ ಪರಮಾಪ್ತ ಶಿಷ್ಯ ಅವನ ಹತ್ರ ಕರ್ಕೊಂಡು ಹೋಗ್ಬಿಟ್ರಂತೆ. ಸ್ವಾಮಿ ಇಲ್ಲಿ ನೋಡಿ ಈ ಥರ ಹೇಳ್ತಿದ್ದಾನೆ, ಗುರುಗಳ ಹತ್ರ ಹೋಗಿ ಭೇಟಿ ಮಾಡ್ಬೇಕು. ಆಗ ಆನಂದರಂದ್ರಂತೆ, ಸ್ವಾಮಿ ಗುರುಗಳ ಹತ್ರ ಹೋಗೋಕೆ ಮೊದಲು ತುಂಬಾ ನಾನು ಅಂತ ಬರೋರಿಗೆಲ್ಲ ನನ್ನ ಹತ್ರ ಮೊದಲು ಕಳಿಸ್ತಾರೆ. ಆ ನಾನು ಅನ್ನೋದು ಹೋದ ಮೇಲೆ ಕರ್ಕೊಂಡು ಹೋಗ್ತಾನೆ. ಏನು ಇಲ್ಲ, ಅಲ್ಲೊಂದು ಮಡಿಕೆ ತೆಗೆದು ಇಡಿ ಅಂದ್ರಂತೆ. ಇವನು ಪಂಡಿತೋತ್ತಮ ಗರ್ವದಲ್ಲಿ ಇದೇನು ಮಡಿಕೆ ತೆಗೆದಿಡು ಅಂತ ಹೇಳ್ತಾನೆ ಅಂತ ತೆಗೆದಿಟ್ರಂತೆ. ಇದರಲ್ಲಿ ಏನಿದೆ ಖಾಲಿ ಮಡಿಕೆ ಇದೆ ಅಂತ ಹೇಳ್ಬಿಟ್ಟು, ನಿನ್ನ ಜ್ಞಾನವು ಖಾಲಿಯೇ ಅಂತ. ನನ್ನನ್ನು ಖಾಲಿ ಅಂತೀಯ? ಹೌದು ಸ್ವಾಮಿ, ಇದು ತುಂಬಿ ತುಳುಕ್ತಿತ್ತಲ್ಲ, ನಿಮಗೆ ನಾನು ನಂದು ಅನ್ನೋ ಅಹಂಕಾರ ತುಂಬಿ ಬಿಟ್ಟಿದೆ, ಅದಕ್ಕೆ ನಿಮ್ಮ ಜ್ಞಾನವೆಲ್ಲ ಖಾಲಿಯಾಗಿ ಬಿಟ್ಟಿದೆ. ಆ ನಾನು ಅನ್ನೋ ತುಂಬಿಕೊಂಡಿರೋದ್ರಿಂದ ಇದು ಕಾಣಿಸ್ತಿಲ್ಲ ಅಂತ. ಶರಣಾಗತಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಇವತ್ತಿನ ದುಃಖಕ್ಕೆ ಅತಿಮೂಲ ಕಾರಣ ನಮ್ಮ ಅತ್ಯಂತ ಆಪೇಕ್ಷೆ. ನಾನು ಹಿಂಗೆ ಇರಬೇಕು, ಹೀಗೆ. ಇದನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣವೇ ಇದೇ ತಿಂಡಿ, ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹೋದ್ರಿ, ಗೀಸರ್ ಆನ್ ಮಾಡಿದ್ರಿ, ಬಂದಿಲ್ಲ, ಬಿಸಿನೀರಿಲ್ಲ, ತಣ್ಣೀರು, ಸರಿ ಓಡೋಗಿ ಸಣ್ಣ ಪಾತ್ರೆಯಲ್ಲಿ ಒಂದಷ್ಟು ಬಿಸಿನೀರು ಇಟ್ಕೊಳ್ಳಿ, ತಗೊಬಂದು ತಣ್ಣೀರಿಗೆ ಹಾಕೊಳ್ಳಿ. ಉಗುರು ಬೆಚ್ಚಗಾಯ್ತು, ಸ್ನಾನ ಮಾಡ್ಕೊಂಡು ಹೊರಡಿ. ನಾನು ಹಂಗೆ ಮಾಡೋದು. ತಣ್ಣೀರು ಆಗೋಲ್ಲ, ಮಾಡಬಾರ್ದು, ನನಗೆ ಡಾಕ್ಟರ್ ಹೇಳಿರೋದು. ಆದ್ರೂ ಮಾಡಿಬಿಡ್ತಾನೆ ಮೆಲ್ಲಿಗೆ. ನಾನು ತೋಟಕ್ಕೆ ಹೋದಾಗ ಮಾಡ್ಕೊಬಿಡ್ತಾನೆ, ಒಂದೊಂದು ಸಮಯ ಜಮಾಯಿಸ್ಕೊಬಿಡ್ತಾನೆ. ಉಗುರು ಬೆಚ್ಚಗಿನ ನೀರು, ತುಂಬ ಬಿಸಿನೀರು ಸ್ನಾನ ಮಾಡೋಲ್ಲ ನಾನು, ಉಗುರು ಬೆಚ್ಚಗಿನ ನೀರು. ಒಂದೊಂದು ಸಮಯ ಬರ್ತಿಲ್ಲ, ಸಟ್ ಅಂತ ಹೇಳ್ತಾನೆ, ಒಂದಿಷ್ಟು ಪಾತ್ರೆ ಬಿಸಿನೀರು ಕೊಡ್ತಾರೆ, ಅದನ್ನ ಹಾಕ್ಕೊಂಡು ಶಿವಾರ್ಪಣಮಸ್ತು, ಫುಲ್ ಬಿಸಿಗೇನು ಹಾಕ್ಕೋಬೇಕು ಅಂತೇನಿಲ್ಲ, ರೆಡಿ. ಏನು ಬಟ್ಟೆ ಇದೆಯೋ ಅದನ್ನ ಹಾಕ್ಕೊಳ್ಳೋದು. ಅದಕ್ಕೆ ವೈಟು, ಬೇರೆ ಹುಡುಕಾಡೋ ಪರಿಸ್ಥಿತಿ ಬರಲ್ಲ. ವೆರಿ ರೇರ್ ಸಿನಾರಿಯೋ ಆ ಕಲರ್ ಬಟ್ಟೆಗಳನ್ನು ತಗೊಂಡು ಎತ್ತಾಕೊಳ್ಳೋದು. ಆ ಕೆಂಪು, ಹಳದಿಯೋ ಇನ್ನೊಂದು ಅಂತ. ಆಯ್ತು, ಬಂದೆ, ದೇವ್ರ ಮುಂದ್ಗಡೆ ಒಂದು ಪ್ರಾರ್ಥನೆ, ಸಂಧ್ಯಾ ವಂದನೆ, ನಿವೇದನೆ, ಡನ್. ಪ್ರಸಾದ ಏನಿದೆಯೋ ಅದಿಲ್ಲಮ್ಮ. ಇದಿಲ್ಲ ಬೆಳಿಗ್ಗೆ ಅದೆಲ್ಲ ಹೇಳ್ಬೇಡ, ನಂಗೆ ತಲೆ ತುಂಬ. ಏನು ಮಾಡ್ಲಿಕ್ಕೆ ನಿನಗೆ ಇಚ್ಛೆ ಇದೆಯೋ, ಏನು ಕೊಡ್ಬೇಕು ಅನ್ನೋದು ಇಚ್ಛೆ ಇದೆಯೋ ಅದು ಕೊಡು. ಏನು ಒಂದು ಹಣ್ಣು ಕೇಳ್ತಾನೆ ಅಷ್ಟೇ, ಬೆಳಿಗ್ಗೆ ಒಂದು ಹಣ್ಣು ಇಟ್ಬಿಡು, ಡನ್. ಅದಿಲ್ಲ, ದೋಸೆನೇ ಇಲ್ಲ, ಇಡ್ಲಿನೇ ಇಲ್ಲ, ಉಪ್ಮಾನೇ ಇಲ್ಲ, ಎಷ್ಟೋ ಬಾರಿ ಊಟದಲ್ಲಿ ಉಪ್ಪೇ ಇರಲ್ಲ, ಇದೇನು ತಿಂದ್ರಿ, ಆಪೇಕ್ಷೆ ಇಲ್ಲ. ಪ್ರಸಾದ ಹೋಗ್ಬೇಕಾದ್ರೂ ಒಳಗಡೆ ಉಪ್ಪು ಸೇರ್ಕೊಳ್ಳುತ್ತೆ, ಬಿಡು. ಖಾರ ಇಲ್ಲ, ಓಕೆ. ಹುಳಿ ಇಲ್ಲ, ಓಕೆ. ನಾನು ತಿನ್ನೋದೇ 4 ಐಟಮ್, ಡನ್. ಅದರಲ್ಲಿ ಎಲ್ಲ ಇರುತ್ತೆ ಅನ್ನೋದು ನನ್ನ ಭಾವ. ಅವ್ರು ನನ್ನನ್ನು ನೋಡಿಲ್ಲ, ಇವ್ರು ನನ್ನನ್ನು ನೋಡಿಲ್ಲ, ಇವ್ರು ನನ್ನನ್ನು ಕರೆದಿಲ್ಲ, ಅವ್ರು ನನ್ನನ್ನು ಕರೆದಿಲ್ಲ. ಒಂದು ದೊಡ್ಡ ನನ್ನ ಆತ್ಮೀಯರು, ಒಂದು ದೊಡ್ಡ ಕಾರ್ಯಕ್ರಮ ಅವ್ರ ಮನೆಯಲ್ಲಿ, ತುಂಬಾ ವಿಶೇಷ ಕಾರ್ಯಕ್ರಮ. ನನ್ನ ಆತ್ಮೀಯರು ಫೋನ್ ಮಾಡ್ತಾರೆ, ತುಂಬ ದೊಡ್ಡದಾದಂಥ ಆತ್ಮೀಯರು. ಗುರುಗಳೇ ಹೇಗಿದೆ, ಚೆನ್ನಾಗಿದೆ. ಗುರುಗಳೇ ಗೊತ್ತಿಲ್ವಾ, ಮನೆಯಲ್ಲಿ ಈ ಥರ ಮಗಳದು ಈ ಥರದ್ದು ಒಂದು ಕಾರ್ಯಕ್ರಮ ಆಗ್ತದೆ. ಹೌದಾ, ಆಗ್ಲಿ ಬಿಡಪ್ಪ, ಒಳ್ಳೇದಾಗ್ಲಿ. ಏಕೆ ನಿಮ್ಗೆ ಹೇಳಿಲ್ವಾ? ಎಲ್ಲ ಮರ್ತಿರ್ಬೇಕು. ಏನ್ ಗುರುಗಳೇ ನಾನು ಮಾತಾಡ್ದೆ, ನಿಮ್ಮನ್ ಕರೀದೆ, ಬೇಡ. ಗುರುಗಳೇ ನೀವು ಹಿಂಗೆ ಹೇಳ್ಬೇಡಿ, ನೀವೇ ಎಲ್ಲದಕ್ಕೂ
ಅವೆಲ್ಲ ಏನೂ ಇಲ್ಲ, ನಾನೊಂದು ಕಾರಣ ಅಷ್ಟೇ. ನಾನು ಹೋಗದಿದ್ದರೂ ನಡೆಯುತ್ತದೆ, ನಾನು ಹೋಗದಿದ್ದರೂ ನಡೆಯುತ್ತದೆ, ಹೋದರೂ ನಡೆಯುತ್ತದೆ. ಎಲ್ಲೋ ಮರ್ತಿದ್ರೆ ಕರೆಯದೆ ಕೆಲವುದಕ್ಕೆ ಹೋಗಬಾರ್ದು. ಬಿಡಿ, ಅದ್ರ ಪಾಡಿಗೆ ಆಗ್ತಿದೆ, ಯಾಕೆ ತಲೆ ಕೆಡ್ಸ್ಕೊ. ಅಲ್ಲ ಗುರುಗಳೇ, ಅವರ ಹಿಂದಿನ ಪ್ರಬಲ ಶಕ್ತಿ ನೀವೇ, ಮೊದಲಿಂದಲೂ ನೀವೇ. ಅವ್ರ 0 ಇಂದ ಇವತ್ತಾಗಿರೋದು ನೀವೇ. ನಿಮ್ಮ ಗೈಡೆನ್ಸೇ, ನಿಮ್ಮ ಸೇವೆಯೇ ನಿಮ್ಮಿದೆ. 2 ಕೋಟಿಗಿದ್ದವ್ರು 20 ಕೋಟಿಗಾದ್ರೆ, 20 ಇಂದ 200 ಆದ್ರೂ, 200 ಇಂದ 2000 ಆದ್ರೂ ಇನ್ನೂ ಬೇರೆ ಆಗಿದ್ದಾರೆ ಅವರು. ಪ್ರತಿ ಪೂಜೆ, ಸಂಕಲ್ಪ, ನಿಯಮ, ಮಗು ಹುಟ್ಟೋದ್ರಿಂದ, ನಾಮಕರಣದಿಂದ ಎಲ್ಲದಕ್ಕೂ ನೀವೇ. ಸರಿ, ಸರಿ ಸ್ವಾಮಿ, ಆಯ್ತು, ಏನೀಗ? ಮರ್ತಿರ್ಬೋದು. ಇಲ್ಲ ಮರ್ತಿಲ್ಲ ಸ್ವಾಮಿ, ಅವ್ರು ಬೆಳೆದು ಬಿಟ್ರು, ಪರವಾಗಿಲ್ಲ. ಈ ರೀತಿ ನಿಮ್ ಸುತ್ತಮುತ್ತ ಆಗುತ್ತೆ. ಯಾರೋ ನಿಮ್ ಸ್ನೇಹಿತ ಮರ್ತು ಬಿಟ್ಟ, ಪರವಾಗಿಲ್ಲ, ಪರವಾಗಿಲ್ಲ. ಯಾರೋ ಆತ್ಮೀಯ ಬಂದು, ಪರವಾಗಿಲ್ಲ. ಯಾರೋ ನಿಮ್ಮ ಆಫೀಸಲ್ಲೇ ನಿಮ್ಮನ್ನ ಕರೆದಿಲ್ಲ, ಪರವಾಗಿಲ್ಲ. ಕೊಡ್ಬೇಕಾದಂತ ಪ್ರಮೋಷನ್ ಕೊಡ್ಲಿಲ್ಲ, ಪರವಾಗಿಲ್ಲ. ಕೊಡೋಕ್ ಅವನ್ ಯಾರು, ತಗೊಳಕ್ ನಾನು ಯಾರು? ಅವನ ಇಚ್ಛೆ ಇಲ್ಲದೆ ಏನೂ ನಡೆಯುವುದಿಲ್ಲ. ಇದನ್ನು ಸದಾ ನೆನಪಿಟ್ಕೊಳ್ಳಿ. ನೆವರ್ ಗೆಟ್ ಕನೆಕ್ಟ್ ಟು ದೋಸ್ ಥಿಂಗ್ಸ್. ಗುರು ಪೌರ್ಣಿಮೆಯ ದಿನ ಹೇಳ್ತಿದ್ದಾನೆ, ಅದೇ ಅಳ್ತಿದ್ದೀರಿ, ಕೊರುತ್ತಿದ್ದೀರಿ, ಒಂದಿಷ್ಟು ಸಿಗದಿದ್ದ ತಕ್ಷಣ ಮದುವೆ ಆಗ್ತಿದ್ರೆ ಅಳ್ತಿದ್ದಾರೆ, ನಾನು ನೋಡ್ತಿದ್ದಾನೆ. ನೀವು ನಂಬೋಲ್ಲ, ನೀವು ಪ್ರಪಂಚದ ಅತಿ ದೊಡ್ಡ ಸುಖಿ ಜೀವಿ. ನಿಮಗೆ ಗೊತ್ತಿದೆಯಾ? ಇವತ್ತು ನಾನು 100 ಕೇಸ್ ನೋಡ್ತೇನೆ ಅಂದ್ರೆ 99 ಮಂದಿ ಅಳ್ತಿದ್ದಾರೆ. 99 ಮಂದಿ ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ. ನಾನು ಹಾಗೆ ಹೇಳಿದ್ದೀನಿ, ಮುಖವಾಡದ ಬದುಕಮ್ಮ, ಮುಖವಾಡದ ಬದುಕಯ್ಯ ನಿನ್ನದು. ಅಲ್ಲಿರಲು ಇಷ್ಟವಿಲ್ಲ, ಲೋಕಕ್ಕೆ ಹಂಚಿಕೊಂಡು ದೊಡ್ಡ 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 ವ್ಯಕ್ತಿಗಳು, ತುಂಬಾ ದೊಡ್ಡ ವ್ಯಕ್ತಿಗಳು. ಹೇಳೋಕೆ ಆಯಾಯ ರಂಗದ ಬಗ್ಗೆ ನಂಗೆ ಹೇಳ್ಕೊಳಕ್ಕೆ ಸಂಕೋಚ ಆಗುತ್ತೆ. ಸಾವಿರಾರು ಮಂದಿಗೆ ಗೈಡೆನ್ಸ್ ಮಾಡೋ ಒಂದು ವಕೀಲರಿರ್ಬೋದು, ಜಡ್ಜ್ ಇರ್ಬೋದು, ಪೊಲೀಸ್ ಅಧಿಕಾರಿ ಇರ್ಬೋದು, ಪೊಲಿಟಿಷಿಯನ್ ಇರ್ಬೋದು, ಬಿಸ್ನೆಸ್ ಮ್ಯಾಗ್ನೆಟ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇರ್ಬೋದು. ನಾನು ಅವರನ್ನು ಭೇಟಿಯಾಗಿದ್ದೇನೆ. ಅಲ್ಲೊಂದು ಮುಖವಾಡವಿದೆ, ಮುಖವಾಡದ ಬದುಕು. ದೇ ಆರ್ ನಾಟ್ ಹ್ಯಾಪಿ ಎಟ್ ಆಲ್. ಹೀಗೆ ಈ ಕೆಲವ್ರು ಮಾಡ್ತಾರೆ, ನಾನು ನೋಡಿದ್ದೇನೆ. ಯಾರು ಇಲ್ಲಾಂದ್ರೆ ಮುಖ ಹಿಂಗ್ ಇಟ್ಕೊಂಡು ಹತ್ರ ಬಂದಿದ್ದ ತಕ್ಷಣ ಹಿಂಗ ಅಂತಾರೆ. ಹಂಗ್ ಮಾಡೋದು ಬರೀ ನಾಟಕವೇ. ಆಪೇಕ್ಷೆ ಏನ್ ಅನ್ಕೋತಾರ ಅಂತ ಹೇಳ್ಬಿಟ್ಟು. ನೈಜತೆಯ ನಗುವಿಲ್ಲ, ಹೃದಯವಂತಿಕೆಯ ನಗುವಿಲ್ಲ, ತೃಪ್ತಿಯ ನಗುವಿಲ್ಲ, ಪರಿಪೂರ್ಣವಾದಂತ ಹಾಸ್ಯವಿಲ್ಲ, ಲಾಸ್ಯವಿಲ್ಲ, ಭಾಷ್ಯವಿಲ್ಲ. ಬರೀ ಸುಳ್ಳು, ಬರೀ ಸುಳ್ಳು, ಸುಳ್ಳಿನ ಮುಖವಾಡ ಹಾಕಿಕೊಂಡು ಬದುಕುತ್ತಿದ್ದಾರೆ. ಇವನೊಬ್ಬ ಮದುವೆ ಆಗಿಲ್ಲ, ಈ ಮಗು ಮದುವೆ ಆಗಿಲ್ಲ ಅಂತ ಇವ್ರು ಕಂಪಿಸೋದು. ಫಸ್ಟ್ ಆಫ್ ಆಲ್, ಮೊನ್ನೆ ಮೊಮ್ಮಗಳ ಮದುವೆಗೆ ತಲೆ ಕೆಡ್ಸ್ಕೊಂಡು ಅಜ್ಜಿ ಬಂದಿದ್ದೆ. ನಾ ಹೇಳ್ದೆ, ತಾವು ಮುಖವಾಡದ ಬದುಕು ಸಾಕಾಗಿದ್ಲ್ವಾ? ಅಲ್ಲ, ಎಲ್ರು ಕೇಳ್ತಾರೆ, ಗುರುಜಿ ಎಲ್ಲಿದ್ದೀವಿ ನೀವು? 62-64 ವರ್ಷ ಅಜ್ಜಿಗೆ ಅಷ್ಟೇ, 60. ಮಗಳಿಗೆ ಒಂದು 39. ಮಗಳಿಗೆ ಒಂದು 38-39. ಮೊಮ್ಮಗಳಿಗೆ ಒಂದು 22-23, 24 ಆಗಿದೆ. ಎಲ್ಲರೂ ಕೇಳ್ತಾರೆ ಗುರುಗಳೇ. ಸೊ ಆಪೇಕ್ಷೆ, ಅವ್ರು ಕೇಳ್ತಾರೆ, ಇವ್ರು ಕೇಳ್ತಾರೆ. ನಮ್ಮ ಮಗು ಸಿದ್ಧವಿದೆಯಾ? ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ, ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ ಸಿದ್ಧ ಆಗಿದ್ದಾರಾ? ಇಲ್ಲ ಮಾಡಿದ್ದೇವೆಯಾ? ಎಲ್ಲ ಮಾಡ್ಬಿಡ್ಬೇಕು. ಸುತ್ತಮುತ್ತಲು ಕೇಳ್ತಾರೆ ಗುರುಗಳೇ, ಆಡ್ಕೊಳ್ತಾರೆ ಗುರುಗಳೇ. ಆಡ್ಕೊಳ್ಳೋಕ್ಕೆ ದೊರೆನ ಆಡ್ಕೊಳ್ಳೋದು ನಿಮ್ಮನ್ನಲ್ಲ, ದೇವರನ್ನ ಆಡ್ಕೊಳ್ಳೋದು ನಿಮ್ಮನ್ನಲ್ಲ, ನಿಜವಾದ ಗುರುವನ್ನ ಆಡ್ಕೋತಾರೆ. ಎಂತ ಗುರು ರೀತ ಪಟ್ಟಕ್ಕೆ ಹಿಂಗ್ ಅಂಟ್ಕೊಂಡು ಕೂತಿದ್ದಾನೆ. ಅಲ್ಲೊಂದು ಅವಮಾನ ಆಯ್ತು ಅಂದ್ರೆ ಇದ್ರೆ ಎಷ್ಟು, ಹೋದ್ರೆ ಎಷ್ಟು. ಎಲ್ಲಿದ್ದರೂ ಗುರುವೇ ಆತ. ನಿಜವಾದ ಗುರು ಪಟ್ಟಕ್ಕೆ ಅಂಟ್ಕೊಳ್ಳಲ್ಲ, ಸ್ಥಾನಕ್ಕೆ ಅಂಟ್ಕೊಳ್ಳಲ್ಲ, ಹೆಸರಿಗೆ ಅಂಟ್ಕೊಳ್ಳಲ್ಲ, ಅಧಿಕಾರಕ್ಕೆ ಅಂಟ್ಕೊಳ್ಳಲ್ಲ, ಆ ಮಸಾಜ್ಗಳಿಗೆ ಅಂಟ್ಕೊಳ್ಳಲ್ಲ, ಆ ಅಟ್ಯಾಚ್ಮೆಂಟ್, ಈ ಒಂದು ಬಾದಾಮಿ, ಕ್ಯಾಶು ಇವುಗಳಿಗೆ ಅಂಟ್ಕೊಂಡು ಕೂತ್ಕೊಳ್ಳಲ್ಲ. ಅವ್ರ ರಾಜಲಾಂಛನಿಗೆ ಅಂಟ್ಕೊಂಡು ಕೂತ್ಕೊಳ್ಳಲ್ಲ. ಅವರನ್ನು ಉಗಿಯೋದು, ಅಂಟಿಕೊಂಡಿರುವವನನ್ನ ಉಗಿತಾರೆ. ಎಂಥ ದೊರೆ ರೀ ಇದು ಅಂತಾರೆ. ಅವ್ರು ಭಯ ಪಡ್ಬೇಕು. ದೇವರು ಕೂಡ ನಿಮಗ್ ಭಯ ಪಡ್ಬೇಕು. ಎಂಥ ದೇವರಪ್ಪ, ನಾವು ಬಂದ ದರ್ಶನನೇ ಕೊಡ್ಲಿಲ್ಲ, ಪ್ರಸಾದ ವ್ಯವಸ್ಥೆಗೆ ಅಲ್ಲೊಂದು ಸೂಚನೆ ಕೊಡಬಾರ್ದ? ನಿನ್ನನ್ನು ನೋಡ್ಲಿಕ್ಕೆ ಬಂದ್ರೆ ನಮಗೆ ಈ ತರದ್ದ
ಅವಮಾನ ಮಾಡಿಸೋದಾ? ನಿಮ್ಗೋಸ್ಕರ ಕ್ಯೂನಲ್ಲಿ ಬಂದ್ರೆ ಟೈಮ್ ಆಯ್ತು ಹೋಗ್ರಿ ಅಂತ ತಳ್ಳಿಬಿಡೋದಾ? ಯಾರು ಇಲ್ವಾ ಭಗವಂತ ನಮಗೆ ನೀನ್ ಸರಿಯ ಮಾಡಿದ್ದು ಅಂತ ಭಗವಂತನನ್ನು ನಾವು ಪರೀಕ್ಷೆ ಮಾಡೋ ಅಧಿಕಾರ ಇದೆ, ಭಗವಂತನನ್ನ ಕೇಳೋ ಅಧಿಕಾರ ಇದೆ. ನಮ್ಮನ್ನ ಯಾರಿಗೆ ಕೇಳೋದು? ಮದುವೆ ಆಗಿಲ್ಲ ಅಂತೆ, ಉದ್ಯೋಗ ಇಲ್ಲ ಅಂತೆ, ಮನೆ ಕಟ್ಟಿಲ್ಲ ಅಂತೆ, ಈ ಸ್ಕೂಲ್ ಓದಿಸಿಲ್ಲ ಅಂತೆ, ಆ ಕೋರ್ಸ್ ಓದಿಸಿಲ್ಲ ಅಂತೆ, ಇವುಗಳ ಭ್ರಮೆಯಲ್ಲಿಯೇ ತೇಲುತ್ತಾ ಯು ಆರ್ ಬ್ಲಾಕ್ಡ್ ಯುವರ್ ಸೆಲ್ಫ್. ಯು ಆರ್ ಬ್ಲಾಕ್ಡ್ ಯುವರ್ ಸೆಲ್ಫ್. ಇದು ಆಗಿರ್ತಕ್ಕಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ. ಅದನ್ನು ಹೇಳ್ತಿದ್ದಾನೆ, ಆ ಎಕ್ಸ್ಪೆಕ್ಟೇಷನ್ ಬಿಡಿ. ಪ್ರತಿಯೊಂದು ಎಕ್ಸ್ಪೆಕ್ಟೇಷನ್ ತಟ್ಟೆಗೆ ಇರಬೇಕು. ತುಂಬಾ ಕಷ್ಟ ಮಕ್ಕಳೇ. ನೀವು ಯಾವಾಗ ಆಪೇಕ್ಷೆಯಲ್ಲಿ ಬದುಕುತ್ತೀರಿ, ಫ್ಲೋ ವಿತ್ ದಿ ವಿಂಡ್, ಅದೇನ್ ಬಂದಿದೆಯೋ ಅದರ ಜೊತೆಯಲ್ಲೇ ಹೋಗಿ. ಬಂದದ್ದು ಬರಲಿ, ಭಗವಂತನ ದಯೆ ಹೊಂದಿರ್ಲಿ. ಎಲ್ರು 6 ಅಡಿ 3 ಅಡಿ ಅದು ಕೂಡ ಇಲ್ಲ, ಈಗೆಲ್ಲ ಫ್ರೈ ಪಾನು ಹಿಂಗ್ ತೆಗೆದು ಬೂದಿ. ಮೊನ್ನೆ ನೋಡಿ, ಒಂದು ಬ್ಯಾಂಕಲ್ಲಿ ಏನೋ ದುಡ್ಡು ಬರಬೇಕು, ಆ ಪುಣ್ಯಾತ್ಮ ಹೋಗಿ ಕೇಳ್ತಾನೆ, ಆ ವ್ಯಕ್ತಿನ ಬರ್ಬೇಕು, ನಿನಗೆ ಕೊಡಕ್ಕಾಗಲ್ಲ. ಇಲ್ಲ ಸ್ವಾಮಿ, ಅವ್ರು ಸತ್ತೋಗ್ಬಿಟ್ಟಿದ್ರೆ. ಅದೆಲ್ಲ ಗೊತ್ತಿಲ್ಲ. ಹೋಗಿ ಅಸ್ಥಿ ಪಂಜರ ತಗೊಂಡ್ ಮೇಲಕ್ಕೆ ಒದಿಸ್ಕೊಂಡು ಬ್ಯಾಂಕ್ಗೆ ಬರ್ತಾನಪ್ಪ. ಎಂತ ಕೇಡುಗಾಲ ಬಂದ್ಬಿಟ್ಟಿದೆ ಅವನ ಆಪೇಕ್ಷೆ, ಅವನ ಸ್ಥಿತಿ ಗತಿ. ನೀನು ಓದಿರೋದು ಇದೇನಾ ನಿನ್ನ ವೈದಿಕತೆ? ವೈದಿಕತೆ ಅಂದ್ರೆ ಏನ್ ಗೊತ್ತಾ? ಜ್ಞಾನದ ಪರಾಕಾಷ್ಠತೆ. 1 ನಿಮಿಷ ಕೋಪ ಮಾಡ್ಕೋಬೇಕು. ಹೌದು, ಸಿಸ್ಟಮ್ ಇದೆ. ಇಂಥವ್ರಿಗೆ ಸಿಸ್ಟಮ್ನ ಇಟ್ಕೋಬೇಕಾ? ಅವನಿಗೆ ವಿದ್ಯೆ ಗೊತ್ತಿಲ್ಲ, ಅವನಿಗೇನು ಗೊತ್ತಿಲ್ಲ. ಮಗು ಅಲ್ಲಿ ನೋಡಿ ಸ್ವಾಮಿ, ನಂದು ದುಡ್ಡು ಎಷ್ಟು ಬರಬೇಕು, ಏನೋ ಒಂದು ಅಕೌಂಟಿನ ದುಡ್ಡು, ಅಕೌಂಟಲ್ಲಿ ಇದ್ದಿದ್ದ ದುಡ್ಡು, ಇನ್ಶೂರೆನ್ಸ್ ದುಡ್ಡು, ವಾಟ್ ಎವರ್, ನಡಿಯಪ್ಪ ಆಯ್ತು, ಅದೇನೋ ಒಂದು ಆಗಲಿ. ಕಾಂಟ್ ಯು ಬ್ರೇಕ್ ದಟ್ ಲಾ? ಲಾನೇ ಇಲ್ಲ ಅಲ್ಲಿ. ಆಪೇಕ್ಷೆಯೇ. ಒಬ್ಬ ಮನುಷ್ಯ ಅಸ್ಥಿ ಪಂಜರ ಆಗಿದೆ, ಸತ್ತೋಗ್ಬಿಟ್ಟಿದ್ದಾಳೆ ಆ ತಾಯಿ ಜೀವ, ಹೂತಾಗ್ಬಿಟ್ಟಿದ್ದಾರೆ. ಅದನ್ನ ತಗೊಂಡು ಇನ್ನಿಷ್ಟು ನೊಂದಿರ್ಬೇಕು. ಅವ್ರನ್ನ ಕರ್ಕೊಂಡು ಬಂದೆ, ಸತ್ತೋಗ್ಬಿಟ್ಟಿದ್ರೆ ಏನಾದ್ರೂ ತಗೊಂಬಾರೋ, ಕೊಡ್ತೀನಿ ಅಂತ ಹೇಳಿದಾನೆ ಸ್ವಾಮಿ. ನಂಬುತ್ತೀರಾ? ಈ ಕಾಲಘಟ್ಟದಲ್ಲಿ AI ಮಾತಾಡ್ತಿದ್ದೀವಿ, AI GI SI, ಇವ್ರ ಅಪ್ಪನ ಮನೆ ಬಂಗಾರ ಅಂತ ಎಲ್ಲ ಮಾತಾಡ್ತಿದ್ದೇವೆ. ಆ ಮಗು ಎಷ್ಟು ನೊಂದಿರಬೇಕು, ಹೆಣವನ್ನೇ ತಗೊಂಡು ಬ್ಯಾಂಕಿಗೆ ಬರ್ತಾನೆ ದುಡ್ಡು ಕೇಳೋಕೆ ಅಂದ್ರೆ. ಆ ಅಧಿಕಾರಿ ಯಾವ ಮಟ್ಟಕ್ಕೆ ಮದವೇರಿದ ಅಪೇಕ್ಷೆಯಲ್ಲಿ ಕೂತು ಬಿಟ್ಟಿದ್ದಾನೆ. ಎಕ್ಸ್ಪೆಕ್ಟೇಷನ್. ಅವ್ನಿಗೆ ಲಂಚ ಬಂದಿರಲ್ಲ ಅಷ್ಟೇ. ಸುಬ್ರತ ರಾಯ್ಗೆಲ್ಲ ದುಡ್ಡು ಕೊಡ್ಬೇಕಾದಾಗ ಅದೆಲ್ಲ ಇಲ್ಲ. ಸರಿಸುಮಾರು 35ರಿಂದ 38 ಸಾವಿರ ಕೋಟಿ ಹಗರಣ. ಅದನ್ನ ಡಾಕ್ಯುಮೆಂಟ್ಸ್ ಕೇಳಿದ್ರೆ ನೀವು ನಂಬೋಲ್ಲ. ಸಂಜೆ 5 ಗಂಟೆ ಒಳಗಡೆ ಡಾಕ್ಯುಮೆಂಟ್ಸ್ ತಲುಪಿಸ್ಬೇಕು ಅಂದ್ರೆ ಕರೆಕ್ಟಾಗಿ 5 ಗಂಟೆ. ಮೇನ್ ಆಫೀಸ್ ಕ್ಲೋಸ್ ಮಾಡೋ ಟೈಮ್, ಇನ್ನು ವಾರಂಟ್ ಇಶ್ಯೂ ಮಾಡ್ತೀವಿ, ಸೀಲ್ಗಳಿಗೆ ರೆಡಿ ಮಾಡ್ತಿದ್ರೆ ಕಳಿಸ್ತಾನೆ. ಒಂದು ಟ್ರಕ್ ಬಂದು ನಿಲ್ಲುತ್ತೆ ಗೇಟ್ ಹತ್ರ, ಏನು ಅಂದ್ರೆ ಡಾಕ್ಯುಮೆಂಟ್ಸು ಈ ತರ ಕಳಿಸಿದ್ದಾರೆ ಅಂತ. ಸರಿ, ಏನೋ ಇದು ಒಂದು ಟ್ರಕ್ ತುಂಬ ಡಾಕ್ಯುಮೆಂಟ್ಸಾ ಅಂತ ಹೇಳಿಬಿಟ್ಟು ನೋಡಿದ್ರೆ 125ಕ್ಕೂ ಮೇಲ್ಪಟ್ಟು ಟ್ರಕ್ಕುಗಳು. ನೆನಪಿಟ್ಟುಕೊಳ್ಳಿ, 125 ಟ್ರಕ್ಕುಗಳು, ಡಾಕ್ಯುಮೆಂಟ್ಸ್ಗಳು. ಮಾಡ್ಕೋ ಹೋಗೋ, ನೋಡೋಣ ನೀನ್ ನನ್ನನ್ನ ಹಿಡಿತೀಯ ಅಂತ. ಪ್ರಕೃತಿಯ ಮಾತೆ. ಅವನ ಸಾವಿಗೆ ಮಕ್ಕಳು ಕೂಡ ಬರಲಿಲ್ಲ. ಅವನ ಸಾವಿಗೆ ಲಂಡನ್ ಅಲ್ಲಿರೋ ಅವನ ಮಕ್ಕಳು ಕೂಡ ಬರಲಿಲ್ಲ. ಅಂತ ಸಾವು ಸತ್ತ. ಸ್ಕೂಟರ್ ಮೇಲೆ ಓಡಾಡ್ತಿದ್ದಂತ ವ್ಯಕ್ತಿ ದೇವರು ಕೊಟ್ಟ ಆ ದೊಡ್ಡ ಸಹಾರಾ ಸಿಟಿ, ಸೌರವ್ ಗಂಗೂಲಿಯಿಂದ ಹಿಡಿದು ಅರೆ ಬಾದ್ಶಾ ಅವನ್ ಮಾತು ಕೇಳ್ತಿದ್ರು. ಆಪೇಕ್ಷೆ ಕಡೆಗೆ ಅನಾಥನಾಗಿ ಸತ್ತ. ಇದೇ ಮಕ್ಕಳೇ ಆಪೇಕ್ಷೆ. ನಾನು ಹೇಳ್ತೀನಿ, ಅಷ್ಟು ದೊಡ್ಡವನನ್ನು ಬಿಡಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವ್ ಯಾಕೆ ಕೊಡಬೇಕು? ಇದು ಒಂದು ಸ್ಟೀಲ್ ಚೊಂಬೆ. ಸರಿ, ಐ ಆಮ್ ಹ್ಯಾಪಿ. ಭಗವಂತ ನಾನು ಇದ್ರಲ್ಲಿ ಇದ್ದೇನೆ. ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ, ಇನ್ನೊಬ್ರು ಹೊಟ್ಟೆ ಹೊಡೆದು ಬದುಕೊಡ್ದು ಜೀವನ ಹೊಡೆದು ಅವನ ನಿದ್ದೆ ಖಂಡಿತ ಮಾಡಿರೋಲ್ಲ. ಬಿಟ್ಬಿಡಿ ಆ ಬಂಗ್ಲೆ ನೋಡ್ತಾ. ನಿಮಗೆ ಗೊತ್ತಾ ಇನ್ನೊಂದು ವಿಚಾರ? ವಿಶೇಷವಾಗಿ ಪ್ರಪಂಚದ ಅತಿ ದೊಡ್ಡ ಮೋಸಗಾರ ಅವನು ಬಯಸೋದೇನು ಗೊತ್ತಾ? ತುಂಬಾ ಪ್ರಾಮಾಣಿಕತೆಯ ಅಕೌಂಟೆಂಟು, ತುಂಬಾ ಪ್ರಾಮಾಣಿಕತೆಯ ಲಾಯರು, ತುಂಬಾ ಪ್ರಾಮಾಣಿಕತೆಯ ಸೆಕ್ರೆಟರಿ, ತುಂಬಾ ಸತ್ಯವಂತನಾದ ಗನ್ಮ್ಯಾನು, ಸೆಕ್ಯೂರಿಟಿ ಗಾರ್ಡು. ಪ್ರಪಂಚಕ್ಕೆಲ್ಲ ಮೋಸ ಮಾಡಿದಾನೆ, ದರೋಡೆಕೋರ.
ನೀವು ನೋಡಿ, ನೀವು ದೊಡ್ಡ ದೊಡ್ಡ ಫ್ರಾಡ್ಗಳು ಎಲ್ಲರೂ ಫ್ರಾಡ್ಗಳೇ. ಅಷ್ಟು ದುಡ್ಡು ಪ್ರಿಂಟ್ ಹೊಡೆದ್ರು ಕೂಡ ಅಷ್ಟು ದುಡ್ಡು ಬರೋಲ್ಲ. ಸತ್ಯವಾಗ್ಲೂ ಹೇಳ್ತಾರೆ, 100 ಕೋಟಿ ರೂಪಾಯಿ ಮೇಲೆ ಯಾವುದಾದ್ರೂ ವ್ಯಕ್ತಿ ದುಡ್ಡು ಸಂಪಾದನೆ ಮಾಡಿದ್ದಾನೆ ಅಂದರೆ ಅದು ಅವನ ಕಷ್ಟಾರ್ಜಿತ ದುಡ್ಡಲ್ಲ. ತಲೆ ಹೊಡೆತು ಮುಳುಗಿಸಿ, ಇದು ಪರಮ ಸತ್ಯ. ಆದ್ರೆ ನಮಗ ಅವನು ನೋಡಿ ಆ ಗನ್ಮನೇನು, ಆ ಕಾರೇನು, ಬಂಗ್ಲೇನು, ಐದೇನು, ನೀವು ನಂಬ್ತೀರಾ? ಅವನು ಹುಚ್ಚ ಉಯ್ಕೋತಿರ್ತಾನೆ. ಯಾರು ಬಂದು ಶೂಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂದು ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ ಅಂತ ಗೊತ್ತಿಲ್ಲ, ಯಾರು ಅವನ ಆಸ್ತಿನೆಲ್ಲ ದೋಚ್ಕೋತಾರೆ ಅಂತ ಅವನಿಗೆ ಗೊತ್ತಿಲ್ಲ, ಎಲ್ಲಿಂದ ಏನು ಆಪತ್ತು ಎರಗುತ್ತದೆ ಅಂತ ಅವನಿಗೆ ಗೊತ್ತಿಲ್ಲ. ಗೊತ್ತಿದೆ, ನಿದ್ದೆ ಮಾಡ್ತಿರೋ. ಯಾರು ಪ್ರಪಂಚದ ಅತಿ ದೊಡ್ಡ ಸುಖಿ ಗೊತ್ತಾ? ಇವತ್ತು ಹೇಳ್ತಾನೆ ನೋಡಿ, ಮಲಗಿದ ತಕ್ಷಣ 10 ನಿಮಿಷದಲ್ಲಿ ಹಾಗೇ ನಿದ್ದೆ ಹೋಗೋ ವ್ಯಕ್ತಿ. ಏನು ಯೋಚನೆ ಇಲ್ಲದೆ, ಗಾಬರಿ ಇಲ್ಲದೆ, ಭಯವಿಲ್ಲದೆ, ಆತಂಕವಿಲ್ಲದೆ ಮಲಗಿದ ತಕ್ಷಣ. ಹಾಗೆಯೇ ತಿಂದ ಊಟ ಇನ್ನೊಂದು 3-4 ಅವರಲ್ಲಿ ಕಬ ಅಂತ ಹೊಟ್ಟೆ ಅನ್ನುತ್ತೆ ನೋಡಿ. ಅವನ್ರಿ ಈ 2 ಇರೋನೇ ರೀ ಪ್ರಪಂಚದ ಅತಿ ದೊಡ್ಡ ಸುಖಿ. ತಿಂದದ್ದನ್ನ ಜೀರ್ಣ ಮಾಡ್ಕೊಳ್ಳೋನು ಇವತ್ತು ತಿನ್ನೋದಕ್ಕೆ ಜೀರ್ಣ ಏನೇನೋ ಆಗ್ಬಿಟ್ಟಿದೆ. ಬರಬಾರದ ಕಾಯಿಲೆ ಎಲ್ಲ ಬರ್ಸ್ಕೊಬಿಟ್ಟಿದ್ದಾನೆ, ದುಡ್ಡಿನ ಹಿಂದ್ಗಡೆ ಹೋಗ್ಬಿಟ್ಟು, ಅಧಿಕಾರದ ಹಿಂದ್ಗಡೆ ಹೋಗ್ಬಿಟ್ಟು ಅಂತ. ರಾಕೇಶ್ ಜುಂಜುನ್ವಾಲಾ ನಮ್ಮ ಭಾರತದ ವಾರೆನ್ ಬಫೆಟ್, ಟ್ರೇಡಿಂಗ್ ನ ಕಿಂಗ್ ಅಂತ ಹೇಳ್ತವೆ. ಟ್ರೇಡಿಂಗ್ ನ ಕಿಂಗ್ ನೆನ್ಪಿಟ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ನ ಬಹುದೊಡ್ಡ ಬ್ರೋಕರೇಜ್ ಹೌಸ್ ರಾಕೇಶ್ ಜುಂಜುನ್ವಾಲಾ ಇವತ್ತಿಲ್ಲ. ನೀವು ನಂಬ್ತೀರಾ? ಆತ ಕಡೆದಾಗಿ ಹೇಳಿದ, ಆತನಿಗೆ ಪದ್ಮಶ್ರೀ ಅವಾರ್ಡ್ ಎಲ್ಲ ಬಂದಿದೆ. ವೀಲ್ ಚೇರ್ ಅಲ್ಲಿ ಕುತ್ಕೋಬಿಟ್ಟಿದ್ದ, ತಳ್ಕೊಂಡ್ ಬರ್ತಾರೆ. ದಿನಕ್ಕೆ ಮಿನಿಮಮ್ 1000 ಕೋಟಿ ಹಿಂಗಾಕಿ ಎತ್ತೋ ಮನುಷ್ಯ. ದಿನಕ್ಕೆ 1000 ಕೋಟಿ ಹಿಂಗಾಕಿ ಹಿಂಗ್ ಎತ್ತೋ ಮನುಷ್ಯ. 1000 ಕೋಟಿ ಕಳ್ಕೊಂಡಿದ್ದಾನೆ, 1000 ಕೋಟಿ ಹಿಂಗ್ ಪಡೆದಿದ್ದಾನೆ, ಅದು ಬೇರೆ ಕತೆ. ಅವನು ಹೇಳ್ಕೊತಾನೆ, ದುಡ್ಡಿನ ಹಿಂದ್ಗಡೆ ಓಡೋ ಈ ರಭಸದಲ್ಲಿ ನನ್ನ ಆರೋಗ್ಯವನ್ನ ಪೂರ್ತಿ ಕೆಡಿಸ್ಕೊಬಿಟ್ಟೆ. ಮಿನಿಮಮ್ 4-5 ಪ್ಯಾಕೆಟ್ ಸಿಗರೇಟ್, ಮಿನಿಮಮ್ 2 ಫುಲ್ ಬಾಟ್ಲ್ ಹೊಡಿಯೋನಂತೆ ಎಣ್ಣೆ. 2 ಫುಲ್ ಬಾಟ್ಲ್, ನೆನಪಿಟ್ಟುಕೊಳ್ಳಿ. ಅಷ್ಟು ಹೊಡೆದ್ರು ಕೂಡ ಈ ವಾಸ್ ಅ ಜೀನಿಯಸ್. ಒಂದು ಕಂಪನಿ ಬಗ್ಗೆ, ಕಂಪನಿಯ ಡೈರೆಕ್ಟರ್, ಚೇರ್ಮನ್, ಸಿಇಒ, CFO, CTOಗೂ ಗೊತ್ತಿಲ್ಲದೆ ಇವನು ಗೊತ್ತಾಗ್ತಿತ್ತು. ಯೂಸ್ ಟು ಪ್ರೆಡಿಕ್ಟ್ 10 ವರ್ಷದ್ದು ಆ ಸ್ಟೇಟ್ಮೆಂಟ್ ಕೊಡ್ತಿದ್ದ. ಅವರೇ ಶಾಕ್ ಆಗ್ತಿದ್ರು. ಯಾವ ಸೆಗ್ಮೆಂಟು, ಯಾವ ರೀಜನ್, ಯಾವ ಏರಿಯಾನಲ್ಲಿ ನಿಮ್ದು ಏನು ಬಿಸ್ನೆಸ್ ಆಗಿದೆ, ಎಷ್ಟು ಪ್ರಾಫಿಟ್ ಬಂದಿದೆ, ಎಲ್ಲಿ ಕಳ್ಕೊಂಡಿದ್ರೆ, ಎಷ್ಟು ಎಂಪ್ಲಾಯೀಸ್ ಹೋಗಿದ್ದಾರೆ, ಎಷ್ಟು ಎಂಪ್ಲಾಯೀಸ್ ಬಂದಿದ್ದಾರೆ, ಎಷ್ಟು ಕೇಸ್ಗಳಿದೆ ನಿಮ್ಮ ಮೇಲೆ, ನಿಮ್ಮ ಸ್ಯಾಲ್ರಿ ಎಷ್ಟು, ನಿಮ್ಮ ಪ್ರಾಫಿಟ್ ಎಷ್ಟು, ಗ್ರಾಸ್ ಪ್ರಾಫಿಟ್ ಎಷ್ಟು, ನೆಟ್ ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟು, ಯಾವ್ದ್ರಲ್ಲಿ ಹೆಚ್ಚು ಕಳ್ಕೊತಿದ್ರಿ, ಯಾವ್ದ್ರಲ್ಲಿ ಹೆಚ್ಚು ಪಡ್ಕೋತಿದ್ದೀರಿ, ಎಲ್ಲವನ್ನ 10 ವರ್ಷದ ಡೇಟಾ ಇನ್ ಇಸ್ ಫಿಂಗರ್ ಟಿಪ್ ಅಲ್ಲ, ನಾಲಿಗೆಯಲ್ಲಿ. ಅದಕ್ಕೆ ಅವನು ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ. ಹೆಂಡತಿ ಬಗ್ಗೆ ಗೊತ್ತಿಲ್ಲ, ಮಕ್ಕಳ ಬಗ್ಗೆ ಗೊತ್ತಿಲ್ಲ, ಮನೆ ಬಗ್ಗೆ ಗೊತ್ತಿಲ್ಲ, ಪಾರ್ಟಿ ಬಗ್ಗೆ ಗೊತ್ತಿಲ್ಲ. ಇಟ್ ವಾಸ್ ಫೋಕಸಿಂಗ್. ಆ ಟೆನ್ಷನ್ ಆಯ್ತು ಅಂದ್ರೆ ಸಿಗರೇಟು ಎಣ್ಣೆ ಪೂರ್ತಿ ಕಾಯಿಲೆ ಬಂದು 60ಕ್ಕೆ ಹೋಗ್ಬಿಟ್ಟ. ಇನ್ ಯಾರಿಗ್ ಬೇಕಾ ದುಡ್ಡು, ಆಪೇಕ್ಷೆ. ಐ ಶುಡ್ ಬಿ ನಂಬರ್ ಒನ್. ನಾನು ಹೇಳಿದ್ ನಡಿಬೇಕು, ನಾನು ಕಟ್ಟಿದ ಬಾಜಿ ನಡಿಬೇಕು ಅಂತ. ನೋಡಿ, ನೆನ್ಪಿಟ್ಕೊಳ್ಳಿ. ನೀವೇನೇ ಮಾಡಿ, ಇನ್ನೊಂದು ಮಾತು ಹೇಳ್ತೇನೆ ನೋಡಿ, ಪಾಯಸ ಅದೇ, ಪಾತ್ರೆ ಬೇರೆ. ಅಂದ್ರೆ ಪ್ರಸಾದ ಅದೇ, ಪಾತ್ರೆ ಬೇರೆ. 5 ಸ್ಟಾರ್ ಹೋಟ್ಲಲ್ಲಿ ಊಟ ಅದೇ ಊಟ ರೀ, ಪಾತ್ರೆ ಬೇರೆ ಅಷ್ಟೇ, ಆಂಬಿಯನ್ಸ್ ಬೇರೆ, ಟೇಬಲ್ಲು, ಚೇರು, ಟಿಪ್ ಟಾಪ್, ಒಂದು ಟೈ ಹಾಕೊಂಡು, ಸೂಟ್ ಹಾಕೊಂಡು, ಎಸ್ ಸರ್, ವೆಲ್ಕಮ್ ಸರ್, ಹಾಗೆ ಸರ್, ಹೀಗೆ ಸರ್, ಅದೇ ಪ್ರಸಾದ. ಮೊನ್ನೆ ನಾನು ತಿನ್ನಲ್ಲ ಪೊಂಗಲ್ ಪ್ರಸಾದ, ತಿಂತಿದ್ದ ದೇವಸ್ಥಾನದಲ್ಲಿ ತಿನ್ನಂತ ಪ್ರಸಾದದ ಅನುಬಂಧ ಆ ಸಿಹಿ ಪೊಂಗಲ್. ನಿಜವಾಗ್ಲು ರಾಮೇಶ್ವರಂ ಕೆಫೆನಲ್ಲಿ ಅನ್ಬೀಡಬಲ್. ನಾನು ದೇವಸ್ಥಾನದಲ್ಲಿ ತಿಂದಾಗ ಅದೊಂದು ಆರೋಮ. ಮನೇಲಿ ಎಷ್ಟೇ ಬಾರಿ ಮಾಡಿದ್ರು ಕೂಡ ಅದು ಬಂದಿಲ್ಲ ಆರೋಮ. ಅಲ್ಲಿದೆ. ಪಾತ್ರೆ ಬೇರೆ ಅಷ್ಟೇ. ನಾವ್ಯಾರು ಪ್ರಸಾದಕ್ಕೆ ಗಮನವೇ ಕೊಡುತ್ತಿಲ್ಲ. ಅಂದ್ರೆ ಒಂದು ಉದಾಹರಣೆ ಹೇಳ್ತಾನೆ. ಆಲ್ಟೋ ಕಾರು ರೋಡಲ್ಲೇ ಓಡೋದು, ರೋಲ್ಸ್ ರಾಯ್ಸ್ ಕಾರು ರೋಡಲ್ಲೇ ಓಡೋದು. ಆಲ್ಟೋ ಕಾರು 100 ಕಿಲೋಮೀಟರ್ ಸ್ಪೀಡ್ ಓಡುತ್ತೆ, 80 ಕಿಲೋಮೀಟರ್ ಇಟ್ಕೊಳ್ಳೋಣ. ರೋಲ್ಸ್ ರಾಯ್ಸು 80 ಕಿಲೋಮೀಟರ್ ಸ್ಪೀಡೆ. ಅವಶ್ಯಕತೆಗೆ ಮೀರಿ ರಿಸ್ಕ್ ತಗೊಂಡು ರೋಲ್ಸ್ ರಾಯ್ಸ್ ತಂದಿಟ್ಕೋಬಾರ್ದು. ಭಾರ ಅದು, ಹೆಣಭಾರ ಅದು. ನಾವು ಮಾಡ್ಕೊತಿರೋದು ಅದೇ. ಪ್ರಸಾದ ಅದೇ, ಎಲ್ಲದರಲ್ಲೂ ಅದೇ.
ನಿಜವಾಗಲೂ ಭಗವಂತನ ನೆನೆಸ್ಕೊಂಡು ನನ್ನ ಅಜ್ಜಿ ಹೇಳ್ಕೊಟ್ಟಿತ್ತು, ಕಾಶಿಲಿರೋನ್ ಶಿವ ಆದ್ರೆ ಇಲ್ಲಿರೋನ್ ಶಿವ ಅಲ್ವೇನೋ, ಇಲ್ಲಿನ ಶಿವನೂ ಅದೇ ಅಲ್ಲಿನ ಶಿವನೂ ಅದೇ, ಇಲ್ಲ ಒಳಗಡೆ ಇರುವವನು ಶಿವನೇ ಕಾಣೋ. ಹುಡ್ಕೊಂಡು ಹೋಗೋದು, ಅಲ್ಲಿ ಹೋದ್ರೆ ಬೆಳಗ್ಗೆ ಸುಪ್ರಭಾತ ಸೇವೆ ಮಾಡಿದ್ರೇನೆ ಆಪೇಕ್ಷೆ, ಸಿಗಲಿಲ್ಲ ಅಂದ್ರೆ ಬೈಕೊಳ್ಳೋದು, ನೊಂದ್ಕೊಳ್ಳೋದು, ಆಗ್ಲಿಲ್ಲ ಬಂದದ್ದು ಬರಲಿ, ಭಗವಂತನ ದಯೆ ಹೊಂದಿರಲಿ, ಬಂದ್ರೆ ಹೋಗೋಣ, ಆದ್ರೆ ಹೋಗೋಣ, ಇವತ್ತೇನೋ ಕಳೆದೋಯ್ತು ಹೋಗ್ಲಿ ಬಿಡಿ, ಒಂದು ಅರ್ಧ ಗಂಟೆ ಕೊರಗ್ಬಿಡಿ. ಉತ್ತಮನ ಬೇಸರ ಉದಯ ಕಾಲದವರೆಗೆ. ನಮ್ಮ ಗುರುಗಳ ಮನೆಯಲ್ಲಿ ಮೊನ್ನೆ ಏನೋ ಒಂದು ಆಗುತ್ತೆ, ಒಂದು ವಿಶೇಷ, ಕೂಲಾಗಿ ಕೂತಿದ್ದಾರೆ, ಒಂದು ಅರ್ಧ ಗಂಟೆ ಟೆನ್ಷನ್ ಆಗಿದ್ದಾರೆ, ಇಲ್ಲ ಅಂತಲ್ಲ, ಮಾರನೇ ದಿನಕ್ಕೆ ಫುಲ್ ಸ್ಲೋ ಡೌನ್, ತುಂಬಾ ಕಾಸ್ಟ್ಲಿ ವಸ್ತು. ಏನ್ ಗುರುಗಳಂದ್ರೆ ನಾನೇನ್ ತಗೊಬಂದಿಲ್ಲ, ದೇವ್ರು ಕೊಟ್ರು. ಇನ್ನೊಂದು ಗುರುಗಳು ವಯಸ್ಸಿಗೆ ಬಂದು ಮಗುನೇ ಹೋಗ್ಬಿಟ್ಟಿದೆ. ಏನ್ ಗುರುಗಳಂದ್ರೆ ನಾನೇನ್ ತಗೊಬಂದ, ಅವನ್ ಕೊಟ್ಟ, ಅವನ್ ಕರ್ಕೊಂಡ. ಕಲಿಯಬೇಕಾಗಿರುವುದು ತುಂಬಾ ಇದೆ ಒಂದು ಗುರುವಿನ ಹತ್ರ. ನಿಮ್ಮನೇಲೂ ಆ ಥರದ್ದೊಂದು ಗುರುಗಳಿದ್ದಾರೆ, ಅದು ನೀವೇ. ಆ ರೀತಿ ಒಪ್ಕೊಳ್ಳಿ. ಅವ್ರು ಬರ್ಲಿಲ್ಲ, ಕರೀಲಿಲ್ಲ, ಹೋಗ್ಲಿಲ್ಲ, ನಡಿಲಿಲ್ಲ, ಪ್ರೀತಿಸಿದ್ ಸಿಗಲಿಲ್ಲ, ಆಸೆ ಪಟ್ಟಿದ್ ಸಿಗಲಿಲ್ಲ, ಕಂಡು ಕನಸು ಆಗ್ಲಿಲ್ಲ, ಓಕೆ, ಚಲ್ತಿ ಕಾ ನಾಮ್ ಜಿಂದಗಿ ಹೈ, ಇಷ್ಟೇ. ನಮ್ಮ ಗುರುಗಳು ಅವಾಗವಾಗ ಹೇಳ್ತಾರೆ, ನಾವು ಆಗಾಗ ಪುಟ್ಟದಾಗಿ ನಮ್ಮ ಜೊತೆ ನಾವೇ ಮಾತನಾಡ್ಕೋಬೇಕಂತೆ. ಕभी कभी मैं खुद से मिलने के लिए जाता हूं. ನನ್ನನ್ನು ನಾನೇ ಹುಡ್ಕೊಂಡು ಹೋಗ್ತಾನೆ. ಆ ಹೋದಾಗ ನನಗೆ ಗೊತ್ತಾಗುತ್ತೆ ನಾನು ಯಾರು ಅಂತ. ಸೊ ನಮ್ಮ ಜೊತೆ ನಾವು ಪ್ರಯಾಣ ಮಾಡಿ ನೋಡಿ, ನಿಮಗಾಗಿರ್ತಕ್ಕಂಥದ್ದನ್ನ, ನಿಮ್ಮ ಆಲೋಚನೆಗಳು, ವಿವೇಚನೆಗಳು, ಚಿಂತನೆ, ಅಯ್ಯೋ ಇದಿಷ್ಟೇನಾ, ಇದಕ್ಕೆ ನಾನು ಆಸೆ ಪಟ್ಟಿದ್ನಾ, ಇದಿಷ್ಟೇನಾ, ಇರೋ ಒಂದು ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ನೋಡಿ. ನೀವಾಗಿರಿ, ಅಪೇಕ್ಷೆ ಬಿಡಿ, ಆ ಎಕ್ಸ್ಪೆಕ್ಟೇಷನ್. ವೆನ್ ಯು ಸ್ಟಾರ್ಟ್, ನಮ್ಮ ಗುರುಜಿನು ಹಿಂಗೆ ಇರಬೇಕು, ಹಂಗೆ ಬರಬೇಕು, ನಾವು ಕರೆದಿದ ತಕ್ಷಣ ಬಂದ್ಬಿಡ್ಬೇಕು, ನಮ್ಮನೆಲ್ಲೇ ಪ್ರಸಾದ ಸೇವಿಸ, ಕಡಿಮೆ ಅಂದ್ರೂ ತಿಂಗಳು ಒಂದು 108 ಮಂದಿ ಪ್ರಸಾದ ನಿಮ್ಮ ಹತ್ರ ಮುಚ್ಚಿಡೋದೇನಿಲ್ಲ. ಅಷ್ಟು ಆತ್ಮೀಯತೆ. ನನ್ನನ್ನು ತಂದೆಗಿಂತಲೂ, ಅಣ್ಣನಿಗಿಂತಲೂ, ಬಂಧುಗಿಂತಲೂ, ಸ್ನೇಹಿತನಿಗಿಂತಲೂ ನೀವು ನಂಬೋಲ್ಲ. ನಿಮ್ಮ ಪಾದದಾಣಿಗೂ ಹೇಳ್ತಾನೆ, ನನ್ನನ್ನು ಒಂಥರ ಶಿಖರವಾಗಿ ಇಟ್ಟಿದ್ದೀರಿ. ಖಂಡಿತ ನನಗೆ ನೋವೇ, ಎಲ್ರಿಗೂ ಆಗ್ತಿಲ್ಲ. ಎಲ್ಲೂ ಆದಾಗ ಒಂದು ಸರ್ಪ್ರೈಸ್ ಆಗಿ ಹಿಂಗೆ ಹೋಗ್ಬಿಡೋದು ಅಷ್ಟೇ. ಆ ಕಡೆ ಹೋಗುವಾಗ ಅನ್ನಿಸ್ತು, ಬೂಮ್, ನೋ ಪ್ಲಾನಿಂಗ್, ನನಗೊಂದು ಆತ್ಮತೃಪ್ತಿ ಅಷ್ಟೇ. ನೀವು ಅದೇ ಮಾಡಿ, ತುಂಬ ತಲೆ ಕೆಡ್ಸ್ಕೋಬೇಡಿ. ಮೇಲೆ ಫೇಲ್ ಆಗಿಬಿಟ್ಟಿದೆ ಮಗಳು, ಇನ್ನೊಂದು ಅನ್ನ ಏನೋ ಇಟ್ಟಿರ್ತಾನೆ, ಪಾಸ್ ಆಗ್ಬಿಟ್ಟ ಮಗಳು, ಇನ್ನೊಂದು ಜಾಸ್ತಿ ತೆಗಿಬೇಕಿತ್ತು, ಇಷ್ಟೇನಾ ಗುರುಗಳೇ, ಇದೇನಾ ಗುರುಗಳೇ, ಇದೇನಾ ಬದುಕು, ನಾವೇನು ಮಾಡಿದ್ರು ಸಿಗ್ತಿಲ್ಲ, ಪರವಾಗಿಲ್ಲ. ನಿಮಗೇನು ಸಿಗಬೇಕು, ಎಲ್ಲಿದ್ದರೂ 80ನೇ ವಯಸ್ಸಿನಲ್ಲಿ ಗೌತಮರಿಗೆ ಜ್ಞಾನೋದಯ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ ಕಾಲಘಟ್ಟದಲ್ಲಿ 80ರ ವಯಸ್ಸಿನವರೆಗೂ ಬದುಕಿದ್ದವರು ಗೌತಮರೋರ್ವರೇ. ಹಾಗೆಲ್ಲ 20, 25, 30 ವರ್ಷದ ಮೇಲೆ ಇಲ್ಲ. 80 ವಯಸ್ಸಿನವರೆಗೂ ಬದುಕಿದ್ದಿದ್ದು ಗೌತಮ ಬುದ್ಧರೊಬ್ಬರೇ. ಇದು ನೆನಪಲ್ಲಿ. ಗೌತಮರು ಹೋಗಿ 2000 ವರ್ಷಗಳಾಗಿದೆ. ಈಗಲೂ ಬುದ್ಧಂ ಶರಣಂ ಗಚ್ಚಾಮಿ. ಈ ಬುದ್ಧಿಗೆ ಶರಣಾಗತಿ ಇದೆಲ್ಲೆಲ್ಲೋ ಓಡುತ್ತೆ. ಶರಣಾಗತಿಯಾಗಿ ಒಂದೇ ಸಾಕಪ್ಪ. ಧರ್ಮಂ ಶರಣಂ ಗಚ್ಚಾಮಿ. ನಿಮ್ ಧರ್ಮಕ್ಕೆ ಶರಣಾಗಿ. ನಿಮ್ಮದು ಅಂತ ಒಂದು ಧರ್ಮ ಇದೆ. ಗಂಡನ ಧರ್ಮ, ಹೆಂಡತಿಯ ಧರ್ಮ, ಮಗುವಿನ ಧರ್ಮ, ಟೀಚರ್ನ ಧರ್ಮ, ಗುರುವಿನ ಧರ್ಮ. ಅದಕ್ಕೆ ಶರಣಾಗತಿಯಾಗಿ ಅಂಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇದು ಹೆಂಗೆ ಅಂದ್ರೆ, ಒಂದು ಮದುವೆ ಕರೆದ್ರು ಹೋಗಿ, ಮುಗಿತೆದ್ದು ಬನ್ನಿ. ನಿಮಗೆ ಇನ್ನೊಂದು ಸತ್ಯ ಹೇಳ್ತಾನೆ ನೋಡಿ, ಗುರು ಪೌರ್ಣಿಮಾ ಏನೇನ್ ಸತ್ಯದ ಮಾತುಗಳು, ಗುರುಗಳು ಅನುಭವ ಜೊತೆಲಿ ಸುತ್ತಾಡಿದ್ದು. ಯಾರಾದ್ರೂ ಸಾವಾಗಿರುತ್ತಲ್ವಾ, ಇವತ್ತು ಹೇಳ್ಬಾರ್ದು, ಆದ್ರೂ ಅದೇ ಸತ್ಯ. ತುಂಬಾ ದೊಡ್ಡ ಜೀವನದ ಅತಿ ದೊಡ್ಡ ಸತ್ಯ ಅನ್ನೋ ಉತ್ತರ ಸಾವೇ. ನೀವು ಹೋಗಿ ನೋಡಿ, ಕೆಲವ್ರು ಹಿಂಗೆ ಟೈಮ್ ನೋಡ್ತಿರ್ತಾರೆ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ತಮ್ಮವನ ಅಂತ್ಯಷ್ಟಿಗೂ ಕೂಡ ಕಾಯುವ ಸಮಯವಿಟ್ಟುಕೊಂಡಿಲ್ಲ. ನಿಜ ಅಲ್ವಾ? ಬಂದಿದ್ದಾರೆ, ಇನ್ನೂ ಎಷ್ಟೊತ್ತಾಗುತ್ತೆ,
ಯಾವಾಗಂತ್ರಿ, ಯಾವಾಗ ಮುಗಿಸೋದಂತ್ರಿ? ಮನೆಗೆ ಬೇಗ ಹೋಗ್ಬೇಕ್ರಿ, ಲೇಟ್ ಆಗಿಬಿಡುತ್ತೆ. ನಾನು ನೋಡಿದ್ದೇನೆ ನನ್ನ ತಂದೆ ಕಾರ್ಯ ನಡೆಯುವಾಗ. ಅದೇ ಮೇ 20ಕ್ಕೆ ನನ್ನ ತಂದೆ ತೀರ್ಕೊಂಡು 1 ವರ್ಷ ಆಗುತ್ತೆ. ಕಾಯೋಕ್ಕೆಲ್ಲ ಆಗಲ್ಲಪ್ಪ, ಇದೇನಪ್ಪ ಇಷ್ಟೊತ್ತಾಯ್ತು, ಇದು ಬೇಗ ಮುಗಿಸ್ಬಿಡ್ಬೇಕಪ್ಪ, ಬೇಗ ಇಟ್ಬಿಡ್ಬೇಕಪ್ಪ, ಬೇಗ ನಾವೆಲ್ಲ ಊರಿಗೆ ರಿಟರ್ನ್ ಹೋಗ್ಬೇಕಪ್ಪ. ನಮ್ಮವರೇ, ಅಪ್ಪನ ಜೊತೆಲಿ ಹುಟ್ಟಿದವರೇ, ಅಪ್ಪನ ಬಂಧುಗಳೇ, ಅಪ್ಪನ ಆತ್ಮೀಯರನ್ನ ಹಾಗೇ ನೋಡ್ತಿದ್ದನು ಮನಸ್ಸಿನಲ್ಲಿ ರಮಿಸ್ತಾ. ನೋಡೋ, ನನ್ನೂರು ಅಂತಿದ್ಯಲ್ಲ ಅಪ್ಪಾಜಿ, ಇಲ್ಲೇ ಕರ್ಕೊಂಡು ಬರ್ಬೇಕು, ಇಲ್ಲೇ ಹಾಕ್ಬೇಕು, ನಮ್ಮ ಅಪ್ಪನೂರಲ್ಲೇ ಅಂದ್ಯಲ್ಲೋ ಅಪ್ಪಾಜಿ. ಸರಿ ಬಿಡು, ಟೈಮ್ ಆಯ್ತು ಕಣೋ ಅಂತಿದ್ದಾರೆ ಅಪ್ಪನ ಸ್ನೇಹಿತರು. ನನ್ನ ಸ್ನೇಹಿತರು ಕೂಡ ಇನ್ನು ಎಷ್ಟೊತ್ತಾಗುತ್ತೋ ಅಂತ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೂಡ, ಗುರುಜಿ ಟೈಮ್ ಅయింది, తీసుకో వెళ్ళండి ಬೇಗ. ಇದೇ ಸತ್ಯ. ನಮ್ಮವರ ಜೀವ ಬಿಟ್ಟಾಗಲೂ ಕೂಡ ನಾವು ಟೈಮನ್ನು ಇಟ್ಕೊಂಡು ಕೂತಿದ್ದೇವೆ. ಆ ಅಪೇಕ್ಷೆ, ಇದಕ್ಕಿಂತ ನೋವು ಬೇಕಾ ನೀವು ಬದುಕ್ತಿರೋ ರೀತಿಗೆ? ಯೋಚನೆ ಮಾಡಿ ನೋಡಿ. ನನ್ನ ಅಜ್ಜಿ ತೀರ್ಕೊಂಡಾಗ ನಾನು ಅದನ್ನೇ ಕೇಳಿದೆ, ರಾಹು ಕಾಲ ಬಂದ್ಬಿಡುತ್ತೆ, ಸತ್ತು ಶವಕ್ಕೂ ರಾಹು ಕಾಲ ನೋಡ್ತೀರಾ ಅಂತೆ. ಜೀವ ಬಿಟ್ಟಿದೆ, ಮೊಮ್ಮಗ ಬರ್ತಾನೆ ಅಂತ ಜೀವ ಕಾಯ್ತಿರುತ್ತೆ. ಒಪ್ಕೋತೇನೆ, ದೂರದಿಂದ ಬರ್ಬೇಕು ನಾನು. ಇದೇ ಸತ್ಯ ಮಕ್ಕಳೇ. ಶವಕ್ಕೂ ಕೂಡ ಕಾಯ್ಲಿಕ್ಕೆ ಬಿಡೋದಿಲ್ಲ. ಈ ಒಂದು ಕಾಲದಲ್ಲಿ ನೀವು ಆಪೇಕ್ಷೆಗಳ ಬದುಕಿನಲ್ಲಿ ಬೇಯ್ತಾ ಬದುಕ್ತಿದ್ದೀರಿ. ಇದು ಹಿಂಗೆ ಇರ್ಬೇಕು, ಹೀಗೆ ಇರಬೇಕು, ಇದೇ ತರ ಇರಬೇಕು. ಆಪೇಕ್ಷೆನ ಒಂಚೂರು ಕದಲ್ಸ್ ನೋಡಿ, ಒಂದೊಂದು ಚೂರೆ ತುಂಬಾ ನೆಮ್ಮದಿಯಾಗಿರ್ತೀರಿ, ಸಮಾಧಾನವಾಗಿರ್ತೀರಿ. ಆ ಭಗವಂತ ನಿಮಗೆಲ್ಲರಿಗೂ ಆ ಆಪೇಕ್ಷೆಯನ್ನು ದೂರ ಮಾಡಿ. ಆಸೆ ಬಿಡಬೇಡಿ, ಆಪೇಕ್ಷೆ ದೂರ ಮಾಡಿ. ಕಲಿಯುಗಕ್ಕೆ ಶಾಪ, ಈಗಿನ ಯುಗಮಾನಕ್ಕೆ ಶಾಪ ಆಪೇಕ್ಷೆ. ಗುರುಜಿ ನಮ್ಮ ಜೊತೆ ಮಾತಾಡಿಲ್ಲ, ನಮ್ಮನ್ನು ಬುಜ್ಜಿ ಅಂದಿಲ್ಲ, ಬೆನ್ ತಟ್ಟಿಲ್ಲ, ಅವ್ರಿಗೆ ಮಾತ್ರ ಪ್ರಸಾದ ಕೊಟ್ಟರು, ಅವ್ರ ಜೊತೆ ಮಾತ್ರ ಜಾಸ್ತಿ ಹೊತ್ತು ಮಾತಾಡಿದ್ರು, ನಮ್ಮನ್ನು ಬೇಗ ಕಳಿಸಿದ್ರು. ಆಪೇಕ್ಷೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸ್ವಾತಿ ನಕ್ಷತ್ರ, ಸ್ವಾಮಿ ನಕ್ಷತ್ರ, ಪರಿಪೂರ್ಣ ರಾಹು ಅಂದ್ರೇನೆ ಬಾಹ್ಯ ಆಸೆಗಳು. ಜಾತಕದಲ್ಲಿ ರಾಹು ಚೆನ್ನಾಗಿದ್ದರೆ ನೆನ್ಪಿಟ್ಕೊಳ್ಳಿ, ಲಕ್ಸುರಿ ಮ್ಯಾನ್ಷನ್ಸ್, ವಾಹನಗಳು, ವಸ್ತುಗಳು, ಲಕ್ಸುರಿ ಬಟ್ಟೆಗಳು, ತುಂಬ ಕೆಲವರು ನೋಡೋಕೆ ತುಂಬ ಸಿಂಪಲ್ ಆಗಿರ್ತಾರೆ, ಒಳಗಡೆ ತುಂಬ ತಾಕತ್ತಿರ್ತಾರೆ. ರಾಹುವೆ ಅವ್ನು ತುಂಬ ಸಿಂಪಲ್ ಕಣೋ ಯಾರೋ ಹೇಳ್ತಾರೆ. ಅದು ಯಾರು ಗೊತ್ತೇನೋದು, ಪಠಾಣ್ ನೋಡೋಕೆ ಬರೋಕೆ ಇಷ್ಟು ಸಿಂಪಲ್ ಆಗಿ ಬರುತ್ತೆ. ಅದು ಬಾದ್ಶಾ ಕಣೋ. ರಾಹು ಚೆನ್ನಾಗಿರ್ತಾರೆ ಜಾತಕದಲ್ಲಿ. ಬ್ಯಾಡ್ ಬಾಯ್ಸ್ ಅಂತಾರೆ. ರಾಹು ಬ್ಯಾಡ್ ಬಾಯ್ ಅಲ್ಲವೇ ಅಲ್ಲ. ಬಾಹ್ಯ ಬಲ, ಕೇತು ಆಂತರಿಕ ಬಲ ಅಂತ ಒಂದು ರಾಹು ನಕ್ಷತ್ರ. ಆ ರಾಹು ನಕ್ಷತ್ರದಲ್ಲೇ ಇದ್ದಾನೆ. ಮೇಷರಾಶಿ ಚೆನ್ನಾಗಿದೆ.
ತೋರ್ಸೋಕ್ ಹೋಗ್ಬೇಡಿ. ನಾನು ಯಾರು ಗೊತ್ತಾ? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನನ್ನೇ. ಅವೆಲ್ಲ ಇಲ್ಲ. ಹಿರಣ್ಯಕಶಿಪೂ ಇಲ್ಲ. ಹಾರದು ಬಿಸಾಕ್ಬಿಟ್ಟ ಭಗವಂತ. ನೋಬಡಿ ರಿಮೆಂಬರ್ಸ್ ಹಿಮ್ बेटा, कोई याद नहीं रखेंगे, हमें याद नहीं रखेंगे, लेकिन कहानियां बोलते रहेंगे. ಹೌದು, ನಾವು ಬಂದಾಗ ನಮ್ಗೊಂದು ಕಥೆ ಇರುತ್ತೆ, ನಾವು ಹೋದ ಮೇಲೂ ಕಥೆ ಇರುತ್ತೆ. ಬಟ್ ಇನ್ನೊಬ್ಬ ಹೀರೋ ಬಂದು ರೀಪ್ಲೇಸ್ ಮಾಡ್ಕೊತಾನೆ. ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಹೌದು, ದರ್ ಇಸ್ ಒನ್ ಮೋರ್ ಹೀರೋ ಕಮ್ಸ್ ಇನ್ ಟು ದಿ ಪಿಕ್ಚರ್. ಇವತ್ತು ನೋಡಿ ರಿಷಬ್ ಶೆಟ್ಟಿ, ಕಾಂತಾರ ಅಂತೆಲ್ಲ ಮಾತಾಡ್ತಿದ್ದೇವೆ. KGF, ಯಶ್, ಟಾಕ್ಸಿಕ್ ಕಾಯ್ತಿದ್ದೇವೆ. ಮೊದಲಾದ್ರೆ ಅಲ್ಲೊಂದು ಜೋಗಿ ಪ್ರೇಮ್, ಅಲ್ಲೊಂದು ಶಿವರಾಜ್ ಕುಮಾರ್ದು ಓಂ, ಉಪೇಂದ್ರ ಅವ್ರದ್ದು ಉಪ್ಪಿ. ಅವ್ರಿಗೂ ಮೊದಲು ಫಿಲಮ್ ನಡೀತಾ ಇದೆ, ಅಲ್ಲೊಬ್ಬ ಹೀರೋ ರೀಪ್ಲೇಸ್ ಅಷ್ಟೇ. ಸೊ ತುಂಬಾ ಒಂದು ಎಕ್ಸ್ಟ್ರಾವರ್ಟ್ ಆಗಿ ತೋರಿಸ್ಕೊಳಕ್ ಇವತ್ತು ಹೋಗ್ಬೇಡಿ ಮೇಷ. ಎವ್ರಿಥಿಂಗ್ ಇಸ್ ಫೈನ್ ಡೇ. ವೃಷಭ ರಾಶಿ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಲೀಗಲ್ ಇಲಾಖೆ, ಜುಡಿಷಿಯಲ್ ಇಲಾಖೆ, ಕೆಮಿಸ್ಟ್ರಿ ಇಲಾಖೆ, ಟೀಚಿಂಗ್ ಇಲಾಖೆ, ಸೈಕಾಲಜಿಸ್ಟ್ ಇಲಾಖೆ. ಬ್ಯೂಟಿಫುಲ್. ಮಿಥುನ ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದಾನೆ. ನೆನ್ಪಿಟ್ಕೊಳ್ಳಿ, ಮಂತ್ರಗಳು ಬರೋಲ್ಲ. ಅಂದ್ರೆ ನಿಮಗೆ ಮಂತ್ರ ಬರುತ್ತೆ, ನಿಮಗೆ ಸಿಗಬೇಕಾದ ಗೌರವ ಸಿಗೋಲ್ಲ. ಎಲ್ಲೋ ಒಂದು ಅತೃಪ್ತ ಭಾವ. ಮಕ್ಕಳ ವಿಚಾರದಲ್ಲಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆ. ಗರ್ಭಾವಸ್ಥ ಸ್ತ್ರೀಯರು ಇಲ್ಲ, ಮನೆಯ ಸ್ತ್ರೀಯರಿಗೆ ಏನಾದ್ರೂ ಗರ್ಭಕೋಶದ ಸಮಸ್ಯೆಗಳಿದ್ರೆ ಸ್ವಲ್ಪ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಕುಜ 7 ಹಾಗೂ 8ನೇ ಸಾರದಿಂದ ನಿಮ್ಮ ಆ ಒಂದು ಪಂಚಮ ಸ್ಥಾನವನ್ನ ನೋಡ್ತಿದ್ದಾನೆ. ಇವತ್ತು ಬೇರೆ ರಾಹು, ಸೊ ಅಲ್ಲಿಗೆ ಕುಜರಾಹು ಸಂಧಿ. ಲಿಟಲ್ ಕೇರ್ಫುಲ್. ದುರ್ಗಾ ಸಪ್ತಶತಿ, ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಮಂತ್ರ, ಸಮಾಧಾನ. ಇನ್ನು ಕರ್ಕಾಟಕ ರಾಶಿಗೆ ಚಂದ್ರ ರಾಹು ಸಾರ, ರಾಹು ಅಷ್ಟಮ. ಖಂಡಿತ ಅಲ್ಲೊಂದು ದಲ್ದಲ್. ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ಮಾತೃವಿನ ಪರವಾಗಿ ಅಲ್ಲೊಂದು ಎಳೆದಾಟ ಇರತಕ್ಕಂಥದ್ದುಂಟು. ಎಚ್ಚರಿಕೆ. ದಿಢೀರ್ ಪ್ರಯಾಣಗಳು ಒತ್ತಡ ಹಾಕ್ಸುತ್ತೆ. ಮನೆಯ ಜವಾಬ್ದಾರಿಗಳು ಭಾರ ಅನ್ನಿಸ್ತಕ್ಕಂಥದ್ದು. ಸುಖದಲ್ಲಿ ರಾಹು. ಹಂಗಿರ್ಬೇಕು, ಹಿಂಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಹಿಂಗೇ ಇರಬೇಕು. ಆಪೇಕ್ಷೆ. ರಾಹು ಬಂದು ಆಪೇಕ್ಷೆಯ ಮೊಟ್ಟ ಮೊದಲಲ್ಲ, ಎತ್ತರದ ಸ್ಥಳ. ಅವನು ಟಾಪ್ 10 ಅಲ್ಲ, ಟಾಪ್ 1 ಪ್ರಚೋದನೆ. ಸೊ ಅಲ್ಲೊಂದು ಕುಳಿತು ಬಿಟ್ಟಿದೆ. ಸೊ ರಾಹುವು ಅಷ್ಟಮದಲ್ಲಿದ್ದಾನೆ. ಲಿಟಲ್ ಕೇರ್ಫುಲ್. ಸೊ ದುರ್ಗಾ ಪೂಜೆ, ಗಣಪತಿ ಪೂಜೆ ಮಾಡ್ಕೊಳ್ಳಿ. ದುರ್ಗಾ ಮಂತ್ರ, ಓಂ ದುಮ್ ದುರ್ಗೈ ನಮಃ, ಓಂ ದುಮ್ ದುರ್ಗೈ ನಮಃ, ಓಂ ದುಮ್ ದುರ್ಗೈ ನಮಃ. ಅಲ್ಲೊಂದು ಸಮಾಧಾನ ಮಾಡುತ್ತೆ. ಗಾಬರಿ ಆಗ್ಬೇಡಿ. ಅಮ್ಮನ ಕಡೆ ನೋಡ್ಕೊಳ್ಳಿ. ಅಮ್ಮನ ಜೊತೆ ಚೆನ್ನಾಗಿರಿ, ಮನೆಯವ್ರ ಜೊತೆ ಚೆನ್ನಾಗಿರಿ, ಮಾತು ಮಧುರವಾಗಿರ್ಲಿ. ಒರಟಾಗ್ಬಿಡುತ್ತೆ. ಒಂಥರ ಅಂತರ್ಮುಖಿಗಳಾಗಿ ಕುಳಿತುಕೊಬಿಡ್ತಾರೆ. ಇನ್ನು ಸಿಂಹ ರಾಶಿ, 3ನೇ ಮನೆಯಲ್ಲಿ ಚಂದ್ರ ರಾಹು ಸರ. ವಿಕ್ರಮಂ, ವಿಜಯಂ, ವೀರ್ಯಂ, ಧೈರ್ಯಂ, ಸ್ಥೈರ್ಯಂ. ನಾನೇನು ಗೊತ್ತೇನೋ. 3ನೇ ಮನೆಯಲ್ಲಿ ರಾಹು ಇದ್ರೆ ಎದುರಿಸೋ ಗಂಡೇ ಹುಟ್ಟಿಲ್ಲ ಅಂತ. ಅದರ ಅರ್ಥ ಏನು ಗೊತ್ತಾ? ನೀವು ಪಾಲನಾ ಮಾಡಬೇಕು ಅಂತ ಅಷ್ಟು ದೊಡ್ಡ ಶಕ್ತಿ ಕೊಟ್ಟಿದ್ದಾನೆ ಅಂತ ಅರ್ಥ. ಅಷ್ಟು ದೊಡ್ಡ ಶಕ್ತಿ ಕೊಟ್ಟಿರೋದು ಹಾಳು ಮಾಡೋಕ್ಕೋ ತೋರಿಸ್ಕೊಳ್ಳೋಕ್ಕೋ ಅಲ್ಲ. ಸೊ ಇವತ್ತು ಆ ರೀತಿ ಹೆಜ್ಜೆ ಹಾಕಿ ಗೆಲುವೆಲ್ಲ ನಿಮ್ಮದು. ಕನ್ಯಾ ರಾಶಿ, ಚಂದ್ರ ರಾಹು ಸಾರದಲ್ಲಿರೋದನ್ನ ಅಲ್ಲೇನೋ ಒಂದು ರೀತಿ ಮಾತು ಕರ್ಕಶ, ಮನಸ್ಸು ಕರ್ಕಶ. ಹಿಂಗಿರ್ಬೇಕು, ವೃತ್ತಿಯಲ್ಲಿ ಕುಟುಂಬದಲ್ಲಿ ಹಿಂಗೆ ಇರಬೇಕು, ನನ್ನ ಮಾತೆ ನಡಿಬೇಕು, ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು, ಅದಿಂಗಾಯ್ತಂತೆ ಇದಿಂಗಾಯ್ತಂತೆ. ನೋಡುವ ನೋಟವೆಲ್ಲ. ಈ ಒಂದು ಮಾತಿದೆ, ಕಾಮಾಲೆ ರೋಗದವರಿಗೆ ಊರೆಲ್ಲ ಹಳದಿಯಾಗಿ ಕಾಣಿಸುತ್ತಂತೆ, ಜಾಂಡೀಸ್ ಬಂದವರಿಗೆ ಅನ್ನೋ ಥರ. ಸೊ ಇವತ್ತು ಆ ರೀತಿ ಜಾಂಡೀಸ್ನ ಪ್ರಭಾವ ನಿಮ್ಮ ಮಾತು, ಆಲೋಚನೆ, ವಿವೇಚನೆ, ನಿಮ್ಮ ವೃತ್ತಿಯಲ್ಲೋ ಕುಟುಂಬದಲ್ಲೋ ಅಲ್ಲೊಂದು ಸೆಳೆತಗಳು ಹಿಂಗಾಗುತ್ತೆ. ಇಗ್ನೋರ್ ಇಟ್. ನಾನು ಹೇಳ್ದಲ್ಲ, ಆಪೇಕ್ಷೆ ಪಡೋದೇ ತಪ್ಪು. ನನ್ನ ಗಂಡ ಹೀಗೆ, ಹೌದು, ನೀವೇನೇನೋ ಕನಸು ಕಟ್ಕೊಂಡು ಮದುವೆ ಆದ್ರಿ. ನಮ್ಮ ಹೆಂಡತಿ ಹೀಗೆ ಬರೋಲ್ಲ, ಏನ್ ಹೇಳಿದ್ರು ಬರೋಲ್ಲ. ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಮನೇಲಿ ಎತ್ತಿಡೋಕೆ ಬರಲ್ಲ ಮಗುಗೆ,
ಮನೇಲಿ ಒಂದು ಬಂಗಾರದ ಐಟಮ್ ಹೋಯ್ತು, ಬೆಳ್ಳಿ ಐಟಮ್ ಹೋಯ್ತು, ಇನ್ನೊಂದು ಹೋಯ್ತು, ಕಾಸ್ಟ್ಲಿ ಐಟಮ್. ಹೋಗಿ ಹೋಗಿ ಅವಳನ್ನ ಬೈತಾ ಇದ್ರೆ ಏನಾಗುತ್ತೆ? ಮನ್ಸು ಹೊಡೆಯುತ್ತೆ, ಕುಟುಂಬ ಹೊಡೆಯುತ್ತೆ. ಬೇಡವೇ ಬೇಡ. ಲಾಕರ್ ಇದೆ ಅಲ್ವಾ, ಲಾಕರ್ ಇಟ್ಟು ಲಾಕ್ ಮಾಡಿ ಅಷ್ಟೇ. ಇನ್ಮೇಲೆ ಹೋಗಿದ್ದು ಹೋಯ್ತು. ಗತಂ ಗತಂ ಜಾತಸ್ಯಂ ಧ್ರುವಮಣ, ಮುಗಿದಿದ್ದು ಮುಗೀತು. ಯಾರು ಏನು ತಪ್ಪಿಸ್ಲಿಕ್ಕಾಗಲ್ಲ. ಇನ್ನು ಆಗಬೇಕಾಗಿರೋದಾದ್ರೂ ನೋಡೋಣ ಮುಂದಕ್ಕೆ. ಅಲ್ಲೇ ಕೆದಕ್ತಾ ಕುಟುಕ್ತಾ 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 ಇನ್ನಷ್ಟು ಕುಟ್ಟಿಸ್ಕೊಬಿಡ್ತೀರಿ. ಎಚ್ಚರಿಕೆ. ತುಲಾ ರಾಶಿ, ನಿಮ್ಮ ಮನೆಯಲ್ಲೇ ರಾಹು. ಚಂದ್ರ ಬಂದು ರಾಹು ಸಾರದಲ್ಲಿದ್ದು ರಾಹು ಪಂಚಮದಲ್ಲಿ. ವೈದಿಕರು, ಅತ್ಯುನ್ನತ ಸ್ಥಾನ, ಸೈಕಾಲಜಿಸ್ಟ್ಗಳು, ಡ್ರಗ್ ಸ್ಪೆಷಲಿಸ್ಟ್ಗಳು, ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್, ಕಸ್ಟಮ್ಸ್ ಡಿಪಾರ್ಟ್ಮೆಂಟ್, ಗುಪ್ತಚರ ಇಲಾಖೆ, ಗುಪ್ತ ವಿದ್ಯೆಗಳು, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಫಾರ್ಮಸಿಸ್ಟ್ಗಳು. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಸ್ವಲ್ಪ ಎಲ್ಲೋ ನಿಮಗೂ ಒಂದು ಇನ್ಫೆಕ್ಷನ್ಸ್, ಅಲರ್ಜಿಗಳು ಕೆಲವೊಂದಾಗುತ್ತೆ, ಜಾಗ್ರತೆ. ತಲೆ, ಮೂಗು, ಸ್ವಲ್ಪ ಸೊಂಟ ಅಲರ್ಜಿಸು, ಬ್ಯಾಕ್ ಪೇನು, ಸಿಯಾಟಿಕ, ಈ ಥರದ್ದು ಕೆಲವೊಂದುಂಟು, ಜಾಗ್ರತೆ. ಇನ್ನು ವೃಶ್ಚಿಕ, ಚಂದ್ರ 12ನೇ ಮನೆ, ರಾಹು ಸಾರ. ರಾಹು ನಿಮ್ಮ ಸುಖ ಸ್ಥಾನ. ತಕತೈ ತಕತೈ ತಯ್ಯ ತಕ್ಕ ಅನ್ನಿಸ್ತಿದ್ದಾನೆ. ಇವತ್ತು ಖಂಡಿತ ಅದೊಂದು ರೀತಿ ತಳಮಳವೇ. ವೃತ್ತಿ ಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ, ಮನೆಯ ಪರವಾಗಿ, ತಾಯಿಯ ಪರವಾಗಿ, ಹಿರಿಯರ ಪರವಾಗಿ ಅಲ್ಲೊಂದು ಏನೋ ದಲ್ದಲ್ ಅನ್ನತಕ್ಕಂಥದ್ದು ಆಗುತ್ತದೆ. ಅಂಟ್ಕೊಂಡಿರಬೇಡಿ. ಇಲ್ವಾ? ಇಲ್ಲ. ಇದೆಯಾ? ಇದೆ. ಇದು ನಮಗೇನು ಗೊತ್ತಾ, ನೆಂಟರು ಬರಬೇಕು, ಅಕ್ಕಿಯು ಖಾಲಿ ಆಗಬಾರ್ದು. ಹಂಗಿರಬಾರ್ದು. ನೆಂಟರು ಬಂದ್ರೆ ಅಕ್ಕಿ ಖಾಲಿಯೇ. ಇಲ್ಲ, ನೆಂಟರು ಬರೋದು ಬೇಡ, ಅಕ್ಕಿ ಇಟ್ಕೊಳ್ಳೋಣ. ನಿಮಗೆ ಯಾರು ಬೇಕು ನಿರ್ಧಾರ ನೀವು ಮಾಡಿ. ಹೋಗ್ತಿರೋದು, ತಗೋತಿರೋ ನಿರ್ಧಾರ ಇದು ಸರಿಯಾ? ತುಂಬ ಕನ್ಫ್ಯೂಷನ್ ಆಗಬೇಡಿ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ಉದ್ಯೋಗ, ಇವುಗಳ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಎಳೆದಾಟ ಆಗತಕ್ಕಂಥ ಒಂದು ಭಾವ. ತುಲಾ ವೃಶ್ಚಿಕ ರಾಶಿಗೆ ಎಚ್ಚರಿಕೆ. ಆದಷ್ಟು ಒಂದು ಬಟ್ಲು ಹಾಲು, ಖೀರು, ಮೊಸರು, ಮಜ್ಜಿಗೆ, ಈಗ ಹೇಗೂ ಬಿಸಿ ತಗೊಳ್ಳಿ. ಒಂದು 10 ಲೀಟ್ರ್ ಹಾಲು ಎಲ್ಲ ಮೊಸರು ತಗೊಂಡು ಮಜ್ಜಿಗೆ ಮಾಡಿ, ಯಾವುದಾದ್ರೂ ದೇವಸ್ಥಾನ ಸುತ್ತಮುತ್ತ ಇರುತ್ತೆ, ಬಂದಿರ್ತಾರೆ ಭಕ್ತಾದಿಗಳು, ಅಂಥವ್ರಿಗೆ ಹಂಚಿ. ರೋಡಲ್ಲಿ ಕೆಲಸ ಮಾಡೋರಿಗೆ, ಪೊಲೀಸು, ಕಾನ್ಸ್ಟೇಬಲ್ಸು, ಯಾರೋ ಡ್ರೈವರ್ಗಳೆಲ್ಲ ಇದ್ದಾರಪ್ಪ, ಟ್ಯಾಕ್ಸಿ ಡ್ರೈವರ್ಗಳು ಓಡಾಡ್ತಿರ್ತಾರೆ, ತಗೊಳಪ್ಪ ಅಂತ ವೃಶ್ಚಿಕ ಹಂಚಿ. ಸಮಾಧಾನಂ ಉಳಿತತ್ವ ದೂರಂ. ಧನಸ್ಸು ರಾಶಿ, ಬ್ಯೂಟಿಫುಲ್ ಡೇ. 3ನೇ ಮನೇಲೂ ರಾಹು, 11ನೇ ಮನೇಲೂ ರಾಹು. ತ್ರಿವಿಕ್ರಮ ಇವತ್ತು ನೀವು. ಸಹಸ್ರಬಾಹು, ಕಾರ್ತಿವರ್ಯಾರ್ಜುನನಷ್ಟು ಶಕ್ತಿ. ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ಲಾಯರ್ ಆಗಿ, ಪೊಲೀಸ್ ಆಗಿ, ಗುಪ್ತಚರ, ಶಕ್ತಿಯುತವಾದಂಥ ಕೆಲಸಗಳು, ಬಾಕ್ಸರು, ಸ್ಪೋರ್ಟ್ಸ್ ಪರ್ಸನ್ನು, ಅಡ್ಮಿನಿಸ್ಟ್ರೇಷನ್ನು, ಜುಡಿಷಿಯಲ್. ಮೋಸ್ಟ್ ಪವರ್ಫುಲ್ ಡೇ. ಯೂಸ್ ಇಟ್ ಫಾರ್ ಎ ಗುಡ್ ಕಾಸ್. ನಮಗೊಂದು ಶಕ್ತಿ ಕೊಟ್ಟಿರ್ತಾನೆ ಮಕ್ಕಳೇ, ನಮಗೆ ನಿಶಕ್ತಿಯೂ ಇರುತ್ತೆ. ನಾವು ಮಾಡೋದು ಏನು ಗೊತ್ತಾ, ನಮ್ಮ ನಿಶಕ್ತಿ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾನೆ. ನನ್ನ ಗಂಡ ಪ್ರೀತಿಸ್ತಿಲ್ಲ, ನನ್ನ ಹೆಂಡತಿ, ಬಿಡಿ, ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಗುರುವಾಗಿ ಹೇಳ್ತಿದ್ದಾನೆ, ಇಷ್ಟ ಇದ್ರೆ ಇರಿ, ಇಲ್ಲ ಬಿಟ್ಬಿಡಿ. ಎದ್ದು ಬಂದ್ಬಿಡಿ. ಅವ್ರಿಗೆ ಏನು ಮಾಡಬೇಕೋ ಮಾಡಿ. ಪ್ರತಿ ತಿಂಗಳು ಒಂದಷ್ಟು ದುಡ್ಡು, ಕಾಸು, ಇನ್ನೊಂದು ವ್ಯವಸ್ಥೆ, ಡನ್. ಹಂಗೆ ಓಟ್ ಮಾಡ್ಕೊಂಡು ನನ್ನ ಹೆಂಡತಿ ಬದಲಾಗಿಲ್ಲ, ನನ್ನ ಮಗಳು ಬದಲಾಗಿಲ್ಲ, ನಮ್ಮಪ್ಪ ಬದಲಾಗಲಿಲ್ಲ, ನಮ್ಮಮ್ಮ ಬದಲಾಗಲಿಲ್ಲ, ಅವ್ರು ಬದಲಾಗಲ್ಲ. ರೈಟ್ ಟೈಮ್ ರೈಟ್ ಡಿಸಿಷನ್ ತಗೋಬೇಕು. ಹಾವಾದ್ರೂ ಸಾಯ್ಬೇಕು, ಕೋಲಾದ್ರೂ ಮುರಿಬೇಕು. ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು ಅಂದ್ರೆ ಅದೆಲ್ಲ ಆಗಲ್ಲ. ಹಾವು ಸಾಯ್ಬೇಕು ಅಂದ್ರೆ ಕೋಲು ಮುರಿಲೇಬೇಕು. ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್, ದಟ್ಸ್ ಇಟ್. ಮಕರ ರಾಶಿ, ದಶಮದಲ್ಲಿ ಚಂದ್ರ ರಾಹು ಸಾರ. ಮೀಡಿಯಾ, ಗುಪ್ತಚರ ಇಲಾಖೆ, ಅಡ್ವೈಸರ್, ಕನ್ಸಲ್ಟೆಂಟ್, ಕೆಮಿಕಲ್ ಡಿಪಾರ್ಟ್ಮೆಂಟ್, ರಸಾಯನ ಇಲಾಖೆ, ಆಯುರ್ವೇದ, ಹೋಮಿಯೋಪತಿ, ಸಿದ್ಧ, ಡಿಟೆಕ್ಟಿವ್ ಏಜೆನ್ಸಿ, ಟೆಲಿಕಾಂ ಏಜೆನ್ಸಿ, ಇಂಥವುಗಳಲ್ಲಿ ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು ತುಂಬ ಅನುಕೂಲ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ಭಾಗ್ಯದಲ್ಲಿದ್ದಾನೆ, ನಿಮ್ಮ ಮನೆಯಲ್ಲೇ ರಾಹು ಇದ್ದಾನೆ. ಒಂಥರ ಭಾರ. ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನು.
ಯಾರೋ ಒಬ್ರು ಒಂದು ಹೂವನ್ನು ಕೇಳಿದ್ರಂತೆ, ನಿನ್ನನ್ನು ಕಟ್ ಮಾಡುವಾಗ ಇಷ್ಟು ಸುಂದರವಾದ ಹೂ ನೀನು, ಎಲ್ರಿಗೂ ಜಗತ್ತಿಗೆಲ್ಲ ಆನಂದ ಕೊಡಲಿಕ್ಕೆ ದೇವರಿಗೆ ಒಂದು ಅಲಂಕಾರವಾಗಿ, ಶವಕ್ಕೂ ಕೂಡ ಅಲಂಕಾರವಾಗಿ ತೃಪ್ತಿಪಡಿಸ್ಲಿಕ್ಕೆ ಬಂದಿದ್ದೀಯ ಅಂತ ನಿನ್ನನ್ನು ಕೀಳುವಾಗ ನಿನಗೆ ನೋವಾಗ್ಲಿಲ್ವಾ, ಕಣ್ಣೀರು ಬರಲಿಲ್ವಾ, ದುಃಖ ಆಗ್ಲಿಲ್ವಾ ಅಂತ. ಆಗ ಆ ಗಿಡ ಒಂದು ಮಾತು ಹೇಳುತ್ತಂತೆ, ನೋಡಿ ಎಷ್ಟು ಚೆನ್ನಾಗಿದೆ. ಏನು ಮಾಡಲಿ, ಕೀಳುವಾಗ ನೋವಾಯಿತು, ನನಗೆ ತುಂಬ ನೋವಾಯಿತು. ಆದರೆ ಕೀಳುವವನ ಆ ಒಂದು ಖುಷಿ ಇತ್ತಲ್ಲ, ಆನಂದ ಇಲ್ಲ. ಅವನು ಕೀಳುವಾಗ ಅವನು ತುಂಬ ಖುಷಿಯಿಂದ ಕೇಳ್ತಿದ್ದ, ನನಗೆ ಸಿಗ್ಬಿಡ್ತು ಈ ಹೂವು ನಂದು ಅಂತ. ಅವನ ಆನಂದವನ್ನು ನೋಡಿ ನನ್ನ ನೋವನ್ನು ನಾನು ಅಮುಕಿಟ್ಕೋಬಿಟ್ಟೆ ಅಂತ. ನಾನು ಅದ್ರ ಕಡೆ ಗಮನವೇ ಕೊಡಲಿಲ್ಲ. ಕುಂಭರಾಶಿಗೆ ಅಂಥದ್ದೊಂದಿರುತ್ತೆ, ಬರೀ ಕೀಳೋದೆ. कौन नहीं खींचा है आप, लेकिन कोई नहीं है आपका दर्द का बारे में सोचने में. ಇವತ್ತು ಆ ಥರದ್ದು ಒಂದು ಭಾವ ಅನಿಸುತ್ತೆ. ಬಿಟ್ಟು ಬಿಡಿ, ನಿಮ್ಮ ಪಾಡಿಗೆ ನಿಮ್ಮ ಕರ್ಮ, ನಿಮ್ಮ ಕೆಲಸ ಅಂತ ಮಾಡ್ತಾ ಹೋಗಿ. ನಿಮ್ಮ ಊಟ ಬಟ್ಟೆಗೆ ಏನು ತೊಂದರೆಗಳಿಲ್ಲ. ವೈದಿಕರು, ಆಚಾರ್ಯರು, ಪುರೋಹಿತರು, ಜ್ಯೋತಿಷ್ಕರು, ವೇದ, ಉಪನಿಷತ್ ಮಾರ್ಗದರ್ಶಕರು, ಭಾಗ್ಯದಲ್ಲಿ ಚಂದ್ರ ರಾಹು ಸಾರದಲ್ಲಿದ್ದರೆ ಅದೊಂದು ತತ್ವಶಾಸ್ತ್ರ, ಉಪನಿಷತ್ತು, ವೇದಾಂತ, ಇಂಥವುಗಳ ಒಂದು ಭಾವ ಸೂಚಿಸ್ತಕ್ಕಂಥ ಒಂದು ಭಾವ. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಏನು ಮೀನ ರಾಶಿ, ಚಂದ್ರ ರಾಹುನು 12, ತಂತ್ರಂ ಕುತಂತ್ರಂ ಪ್ರತಿತಂತ್ರಂ. ಏನೋ ಒಂದು ಗುಪ್ತವಾಗಿ ನಿಮ್ಮ ಮೇಲೆ ಗಮನವಿದೆ. ಗುಪ್ತವಾಗಿ ಚಂದ್ರ ಇವತ್ತು ರಾಹು ಬೆಚ್ಚ ಬೀಳೋದು, ಗಾಬರಿ ಬೀಳೋದು, ಒತ್ತಡ ಅನ್ನೋದು, ಸ್ವಲ್ಪ BP ರೈಸ್ ಆಗೋದು, ಸ್ವಲ್ಪ ಬಾಯಿ ಹುಣ್ಣ ಹಾಕೋದು. ಗಾಳಿ ಮಾತುಗಳಿಗೆ ಪ್ರಯೋಜನ ಕೊಡಬೇಡಿ. ಗಾಳಿ ಮಾತುಗಳು ಅಷ್ಟೇ. ಚಂದ್ರ ಮನೋಕಾರಕ, ರಾಹು ಸಾರದಲ್ಲಿದ್ರೆ ಇನ್ನಷ್ಟು ಹಂಗಂತೆ ಹಿಂಗಂತೆ ಅದಂತೆ ಇದಂತೆ, ತಾಯಿ ಬಗ್ಗೆ, ಮನೆಯವ್ರ ಬಗ್ಗೆ, ಕುಟುಂಬದ ಬಗ್ಗೆ, ಇನ್ನೊಂದರ ಬಗ್ಗೆ ತಲೆ ಕೆಡಿಸ್ತಕ್ಕಂಥ ಪ್ರಭಾವ ಆಗುತ್ತೆ. ಲಿಟಲ್ ಕೇರ್ಫುಲ್ ಅಷ್ಟೇ. ಅದನ್ನು ಇಗ್ನೋರ್ ಮಾಡಿ ಬ್ಯುಸಿ ಆಗಿ, ಹೌದಾ ಆಯ್ತು ಆಮೇಲೆ ಮಾತಾಡ್ತಾನೆ. ಯಾರೋ ನೆಗೆಟಿವ್ ಬೇಕು ಅಂತಲೇ ತಗೋಬರ್ತಾರೆ. ಬರುತ್ತೆ ಪ್ರಚೋದನೆ, ಬುದ್ಧಿ ಪ್ರಚೋದಯಾತ್, ಮನೋ ಪ್ರಚೋದಯಾತ್ ಅಂತ. ಸೊ ಮನಸ್ಸನ್ನ ಕೆಡಿಸ್ಲಿಕ್ಕೆ, ಮನಸ್ಸು ಕೆಡಲಿಕ್ಕೆ ಕಾರಣ ಬುದ್ಧಿಯೇ. ಇವತ್ತು ಆ ಥರದ್ದಾಗುತ್ತೆ. ಆ ಬುದ್ಧಿಕಾರಕನು ನಿಮ್ಮ ಮನೇಲೆ ಕೂತಿದ್ದಾನೆ. ಸಣ್ಣ ಮಾತು, ಸಣ್ಣ ವಿಚಾರಗಳು, ಇಲ್ಲ ಆಗಿ ಹೋದ ಕೆಲಸಗಳು, ಹಿಂದೆ ಆದ ಕೆಲಸಗಳು ನಿಮ್ಮ ತಲೆ ಕೆಡಿಸಿ ಆಗಬೇಕಾದ ಕೆಲಸಗಳನ್ನ ಒಂದು ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ಆದಷ್ಟು ರಾಹುವಿನ ಮಿತ್ರ ಬುಧ, ನಾರಾಯಣ, ದುರ್ಗಾ, ಓಂ ದುರ್ಗೈ ನಮಃ. ಎರಡರಲ್ಲಿ ಒಂದು ಮಂತ್ರ ಜಪ ಮಾಡ್ಕೊಳ್ಳಿ. ಮುಖ್ಯ ನಿರ್ಧಾರ ಬೇಡ, ದೊಡ್ಡ ರಿಸ್ಕ್ ಬೇಡ. ಊಟ ಉಪಚಾರಗಳು ಸ್ವಲ್ಪ ನೋಡಿಕೊಂಡು, ಸ್ವಲ್ಪ ಕಂಟ್ರೋಲ್ ಇರಲ್ಲ ನೀವು, ಅದೊಂಚೂರು ನೋಡ್ಕೊಳ್ಳಿ. ಎಲ್ಲವೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.